ಎಲ್ಲರಿಗೂ ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ದಿನ ನಮ್ಮಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಸಂದೇಶ್ ಉಪಾಧ್ಯಾಯರು ಸ್ವಾಮಿ ವಿವೇಕಾನಂದ ಬಡಾವಣೆಯ ನಾಗಸುಬ್ರಹ್ಮಣ್ಯ ದೇವಸ್ಥಾನದ ಪ್ರಧಾನ ಅರ್ಚಕರು ನಮ್ಮೊಂದಿಗಿದ್ದಾರೆ. ಗೌರಿ ಗಣೇಶ ಹಬ್ಬದ ಫಲಾನುಫಲವನ್ನು ತಿಳಿಸ್ತಾ ಇದ್ದಾರೆ, ಜೊತೆಗೆ ಹಬ್ಬಗಳ ಮಹತ್ವವನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಗೌರಿ ಗಣೇಶ ಹಬ್ಬ ನಡೆಸುವನೊಬ್ಬ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ನಮ್ಮ ಸಂದೇಶ್ ಉಪಾಧ್ಯಾಯರನ್ನ ಹೃತ್ಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಿದ್ದೀವಿ. ತಮಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಾಗೆ ಸಮಸ್ತ ಭಕ್ತಾದಿಗಳಿಗೂ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಕಾಮನೆಗಳು. ಎಲ್ಲರಿಗೂ ಕೂಡ ನಿರ್ವಿಘ್ನವಾಗಿ ಆ ಗಣೇಶ ನಡೆಸುವಂಥ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥಿಸ್ತೇನೆ. ಗುರುಗಳೇ, ಈಗಾಗಲೇ ನಾವು ಮಾತಾಡ್ತಾ ಇದ್ವಿ, ಗೌರಿ ಗಣೇಶ ಹಬ್ಬ ಅಂದರೆ ಏನು? ಯಾಕಂದರೆ ಹೊಸ ಯಂಗರ್ ಜನ್ರೇಷನ್ಗಳಿಗೆ ಮರ್ತೋಗಿರ್ತದೆ. ಹಿಂದಿನ ಹಬ್ಬಗಳ ಒಂದು ಸಂಸ್ಕೃತಿ ಕಳೆದೋಗ್ತಾ ಇದೆ. ತಂತ್ರಜ್ಞಾನ ಮುಂದುವರೆದ ಹಾಗೆ ನಮ್ಮ ಸಂಸ್ಕೃತಿನ ನಾವೆಲ್ಲೋ ಮರೆಮಾಚ್ತಾ ಇದ್ದೀವಿ, ಕಳ್ಕೊತಾ ಇದ್ದೀವಿ. ಯಾಕೆ ಬೇಕು ಹಬ್ಬಗಳು? ಪ್ರತಿದಿನ ಹಬ್ಬ, ನಮಗೆ ಮೋಜು ಮಸ್ತಿ, ನಮ್ಮ ಲೈಫೇ ಬೇರೆ, ಈ ಥರದ್ದೆಲ್ಲ ಒಂದು ಆಚರಣೆಯಲ್ಲಿದ್ದಾರೆ. ಹಾಗಾಗಿ ಗೌರಿ ಗಣೇಶ ಹಬ್ಬಗಳನ್ನ ನಾವು ಯಾಕೆ ಆಚರಣೆ ಮಾಡಬೇಕು? ಹಬ್ಬಗಳಿಂದ ನಮಗೇನು ಸಿಗುತ್ತೆ? ನಮ್ಮ ಮನಃಶಾಂತಿ ಸಿಗುತ್ತಾ? ಏನು ಸಿಗುತ್ತೆ? ಇಲ್ಲ, ಹಬ್ಬಗಳ ಆಚರಣೆಯಿಂದ ಮನಃಶಾಂತಿ ಸಂಪೂರ್ಣವಾಗಿ ಸಿಗುತ್ತೆ. ಯಾಕೆ ಅಂತಂದರೆ, ನಾವು ಈ ಗೌರಿ ಗಣೇಶ ಹಬ್ಬ ಇದು ನಮ್ಮ ನಾಗರ ಪಂಚಮಿಯ ನಂತರದಲ್ಲಿ ಬರ್ತಕ್ಕಂಥ ಈ ಹಬ್ಬ, ಎರಡನೇ ಹಬ್ಬ. ಇದು ಗೌರಿ ಹಬ್ಬ ಒಂದಿನ, ಗಣಪತಿ ಹಬ್ಬ ಒಂದು ಬರ್ತಕ್ಕಂಥದ್ದು. ಭಾದ್ರಪದ ಶುದ್ಧ ತದಿಗೆ ದಿವಸ ಗೌರಿ ಹಬ್ಬ, ಭಾದ್ರಪದ ಶುದ್ಧ ಚೌತಿಯ ದಿನ ಗಣೇಶ ಹಬ್ಬ ಬರ್ತಕ್ಕಂಥದ್ದು. ನಮ್ಮ ಯುವ ಜನತೆಗಳಲ್ಲಿ ಗೌರಿ ಹಬ್ಬದ ಬಗ್ಗೆ ಆಚರಣೆಯನ್ನು ನಮಗೆ ಅಷ್ಟು ಗೊತ್ತಿಲ್ಲ, ಆದರೆ ಗಣೇಶನ ಹಬ್ಬದ ಬಗ್ಗೆ ಆಚರಣೆ ಜಾಸ್ತಿ ಇರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ, ನೀವು ಸಾಮಾನ್ಯವಾಗಿ ಯುವ ಜನತೆಯನ್ನು ಕೇಳಿದ್ರೆ ಎಲ್ಲರೂ ಗಣಪತಿ ಭಕ್ತರೆ. ಹಾಗಾಗಿ ಗಣಪತಿ ಹಬ್ಬವನ್ನು ಚೆನ್ನಾಗಿ ಆಚರಣೆ ಮಾಡ್ತಾರೆ. ಅಕಸ್ಮಾತ್ ತಮ್ಮಲ್ಲಿ ಎಷ್ಟು ಇಷ್ಟ ಇದೆಯೋ ಅಷ್ಟು ಹಣವನ್ನಾದ್ರೂ ಕ್ರೋಢೀಕರಿಸಿಕೊಂಡು ಒಂದು ಗಣಪತಿ ಇಟ್ಟು ಗಣಪತಿ ಹಬ್ಬವನ್ನು ಮಾಡ್ತಾರೆ. ಅಥವಾ ಎಲ್ಲಿ ಗಣಪತಿ ಇಡ್ತಾರೋ ಎಲ್ಲರೂ ಗಣಪತಿಗೆ ಹೋಗಿ ನಮಸ್ಕಾರ ಮಾಡಿ ಪೂಜೆ ಗೀಜೆಗಳನ್ನು ಮಾಡಿಕೊಂಡು ಯುವ ಜನತೆ ಪಾಲನೆ ಮಾಡ್ತಾರೆ. ಅದಲ್ಲದೆ ಸಂಕಷ್ಟರ ಚೌತಿ ಅಂತೇಳಿ ಪ್ರತಿ ತಿಂಗಳು ಕೂಡ ಕೃಷ್ಣ ಪಕ್ಷದಲ್ಲಿ ಏನು ಬರುತ್ತೆ ಆ ಗಣಪತಿ ಸಂಕಷ್ಟ ಚೌತಿಯನ್ನು ಮಾಡ್ತಾರೆ. ಅದೇ ಪ್ರಕಾರವಾಗಿ ಹಬ್ಬವನ್ನ ಆಚರಣೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಫಲವನ್ನು ಕೊಡ್ತಕ್ಕಂಥದ್ದು. ಯಾಕೆ ಅಂತಂದ್ರೆ, ಉತ್ಸವ ಪ್ರಿಯಾಹಿ ಮನುಷ್ಯ ಅಂತ ನಮ್ಮಲ್ಲಿ ಬೇರೆ ಬೇರೆ ಉತ್ಸವವನ್ನ ಮಾಡಿ ಮಾಡಿ ನಾವು ಆನಂದವನ್ನು ತೆಗೆದುಕೊಳ್ತೇವೆ ಅಂತ. ನಮಗೆ ನಿತ್ಯವೂ ಕೂಡ ಒಂದು ಜಂಜಾಟ. ನೀವೇನು ಅವಾಗಲೇ ಹೇಳಿದ್ರಿ, ಬರೀ ಅವರು ಪಬ್ಬು ಬಾರು ಅಥವಾ ಏನೋ ಒಂದು ಇರುತ್ತೆ, ಅದರಿಂದ ಖುಷಿ ಪಡ್ತಾರೆ ಅಂತ. ಆದರೆ ಇದರಲ್ಲಿ ಬಂಧು ಬಾಂಧವರನ್ನ ಸಮ್ಮಿಲನ ಇರತಕ್ಕಂಥದ್ದು, ಶುಚಿ ರುಚಿಯಾಗಿರ್ತಕ್ಕಂಥ ಭೋಜನವನ್ನು ಮಾಡ್ತಕ್ಕಂಥದ್ದು, ಹಾಗೆ ನವ ವಸ್ತುಗಳನ್ನ ಧಾರಣೆ ಮಾಡ್ತಕ್ಕಂಥದ್ದು, ಹಬ್ಬದ ವಸ್ತುಗಳನ್ನ ಖರೀದಿ ಮಾಡ್ತಕ್ಕಂಥದ್ದು, ಇವುಗಳನ್ನೆಲ್ಲ ಸೇರಿ ಬಂಧು ಬಾಂಧವರು ಮನೆಯಲ್ಲಿ ಸೇರಿಕೊಂಡು ಒಳ್ಳೆ ರೀತಿಯಾಗಿರ್ತಕ್ಕಂಥ ಅಡಿಗೆಯನ್ನ ಮಾಡಿಕೊಂಡು ತದಂತರ ಈ ಕರ್ಮಾಂಗವನ್ನ ಮಾಡ್ತಾರೆ. ಇದರಿಂದ ಏನೋ ಒಂದು ರೀತಿಯಾಗಿರುವಂತಹ ಖುಷಿ ಆಗ್ತಕ್ಕಂಥದ್ದು. ಅದರಲ್ಲಿ ಕೆಲವರಿಗೆ ಏನಾಗುತ್ತೆ ಅಂತಂದ್ರೆ, ಶುಕ್ರವಾರ ಬಂದ್ರೆ ಬಹಳ ಖುಷಿ ಆಗ್ತಕ್ಕಂಥ. ಯಾಕೆಂತಂದ್ರೆ ಶನಿವಾರ ಭಾನುವಾರ ಇಬ್ಬರಿಗೂ ಕೂಡ ಆಫೀಸಿಗೆ ರಜೆ ಇರತಕ್ಕಂಥದ್ದು, ಹಾಗೆ ಇನ್ನೂ ಖುಷಿಯಾಗಿ ಆಚರಣೆ ಮಾಡ್ತಾರೆ. ಅಥವಾ ಭಾನುವಾರ ಬಂದ್ರೆ ಎಲ್ಲರಿಗೂ ದುಃಖ ಆಗ್ತದೆ, ಒಂದು ರಜೆ ಲಾಸ್ ಆಗ್ಬಿಡುತ್ತಲ್ಲ, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನತಕ್ಕಂಥದ್ದು ಯೋಜನೆಗಳನ್ನ ಇಟ್ಕೊಂಡಿರ್ತಾರೆ. ಅಥವಾ ಅದಕ್ಕೆ ಎರಡು ಪೂರ್ವಭಾವಿಯಾಗಿ ರಜೆಗಳನ್ನು ಹಾಕೊಂಡು ಅವ್ರ ಮನೆಯಲ್ಲಿ ಚೆನ್ನಾಗಿ ಆಚರಣೆ ಮಾಡ್ತಕ್ಕಂಥದ್ದು. ಈಗ ಹಿಂದಿನವರು ಅದ್ರ ಬಗ್ಗೆ ತುಂಬಾ ರೀತಿಯಾಗಿರ್ತಕ್ಕಂಥ ಉತ್ಸವದಿಂದ ಮಾಡ್ತಾ ಇದ್ರು, ಮಧ್ಯದಲ್ಲಿ ಎಲ್ಲ ಒಂದು ಸ್ವಲ್ಪ ಬಿಟ್ಟು ಹೋಗ್ತಾ ಇತ್ತು. ಆದ್ರೆ ಈಗ ಮತ್ತೆ ನಮ್ಮ ಆ ಆಚರಣೆಗಳನ್ನ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಯುವ ಪೀಳಿಗೆಯಲ್ಲಿ ಬರ್ತಾ ಇರತಕ್ಕಂಥದ್ದು ಒಂದು ಖುಷಿಯ ವಿಚಾರ. ಈಗಾಗಲೇ ನಮ್ಮ ಹಿಂದೂ ಧರ್ಮ ಸನಾತನ ಕಾಲದಿಂದನೂ ಒಂದು ಆಚಾರ ವಿಚಾರಗಳನ್ನ ಒಳಪಡಿಸ್ಕೊಂಡಿದೆ. ಹೌದು, ನಮ್ಮ ಆಚಾರ ನಮ್ಮ ಸಂಸ್ಕೃತಿಯನ್ನ ಬೇರೆ ಬೇರೆ ದೇಶದವರು ಒಪ್ತಾ ಇದ್ದಾರೆ. ಹೌದು, ಈಗ ಓಂಕಾರ ಹೇಳೋದ್ರಿಂದ ಮನಸ್ಸಿಗೆ ಶಾಂತಿ, ಸಾಕಷ್ಟು ಕಾಯಿಲೆಗಳು ದೂರ ಆಗ್ತವೆ, ಖಿನ್ನತೆ ದೂರ ಆಗುತ್ತೆ. ಹಾಗೆ ಈ ಹಬ್ಬಗಳಲ್ಲಿ ಅದರದ್ದೇ ಆದ ಒಂದು ಮಂತ್ರಗಳು, ಸ್ತುತಿಗಳು, ಸ್ತೋತ್ರಗಳು ಇದಾವೆ. ಹಾಗೆ ಈ ಗೌರಿ ಹಬ್ಬದಲ್ಲಿ ಬಹಳ ವಿಶೇಷವಾಗಿ ಗೌರಿ ಹಬ್ಬದ ಒಂದು ಸಂಸ್ಕಾರ, ಸ್ಮೃತಿಯನ್ನ, ಸ್ತೋತ್ರವನ್ನ ಅದನ್ನೆಲ್ಲ ನಮಗೆ ಹೇಳೋದ್ರಿಂದ ಏನು ಮಹತ್ವ ಗೌರಿ ಹಬ್ಬದ್ದು ಅಂತ? ಗೌರಿ ಹಬ್ಬವನ್ನ ಸಾಮಾನ್ಯ ಹೆಂಗಳೆಯರು ಮಾಡ್ತಕ್ಕಂಥದ್ದು. 16 ರೀತಿಯ ವಿಧದ ಪುಷ್ಪಗಳು, 16 ರೀತಿಯ ಪತ್ರಗಳು, ಹಾಗೆಯೇ 16 ಬಣ್ಣದ ದಾರಗಳು ಅಥವಾ 16 ಗಂಟಿನ ದಾರಗಳು, ಈ 16 ದೀಪದ ಬತ್ತಿಗಳನ್ನು ಹಾಕಿ ಆಚರಣೆ ಮಾಡ್ತಕ್ಕಂಥ. ಅಂದ್ರೆ 16 ಅಂತಂದ್ರೆ ಷೋಡಶ ಅಂತ ಹೇಳಿ ಸಂಸ್ಕೃತದಲ್ಲಿ ಹೇಳ್ತಕ್ಕಂಥದ್ದು. ಒಂದು ಮನುಷ್ಯನಿಗೆ ಷೋಡಶ ಸಂಸ್ಕಾರ, ಒಂದು ಭಗವಂತನಿಗೆ ಷೋಡಶೋಪಚಾರ ಪೂಜೆ.
ಇದೆರಡು 16, 6 1 7 ಅಂತ ಹೇಳಿ. 7 ಅಂತಂದ್ರೆ ಮಂಗಳ ಅಂತಕ್ಕಂಥದ್ದು. ಕೆಲವರು 7 ಬೀಳು ಅಂತಲೂ ಕೂಡ ಹೇಳ್ತಾರೆ, ಆದರೆ ಅದೇನಲ್ಲ. 7 ಅಂತ 16 ಅಂತಕ್ಕಂಥದ್ದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಸಂಖ್ಯೆ. ಹಾಗಾಗಿ ಷೋಡಶೋಪಚಾರ ಪೂಜೆ, ಪಾದ್ಯ, ಅರ್ಘ್ಯ, ಆಚಮನ, ಸ್ನಾನ, ಹಾಗೆ ಮತ್ತು ವಸ್ತ್ರ, ಉಪವೀತ, ಆಭರಣ, ಗಂಧ, ಪುಷ್ಪ, ಈ ರೀತಿಯಾಗಿರ್ತಕ್ಕಂತಹ ಒಂದೊಂದು ವಿಧದ ಪೂಜೆಗಳನ್ನು ಮಾಡುವುದರಿಂದ ಭಗವಂತ ಆ ಭಗವಂತನ ಆರಾಧಿಸಿದರೆ ಅವನಿಂದ ನಾವು ಒಳ್ಳೆಯ ಫಲವನ್ನು ಪಡಿಬೋದು ಅಂತ. ಹಾಗೆ ಮನುಷ್ಯನಿಗೂ ಕೂಡ 16 ಸಂಸ್ಕಾರ: ಗರ್ಭಾಧಾನ, ಸೀಮಂತ, ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ, ಚೌಲ, ಉಪನಿಷ್ಕ್ರಮಣ, ನಾಮಕರಣ, ವಿವಾಹ, ಈ ರೀತಿಯಾಗಿರ್ತಕ್ಕಂಥ 16 ಸಂಸ್ಕಾರಗಳು. ಈ ಭಗವತಿಯಾಗಿರ್ತಕ್ಕಂಥ ಸ್ವರ್ಣಗೌರಿ ಆಗಿರ್ಬೋದು, ಮಂಗಳಗೌರಿ ಆಗಿರ್ಬೋದು, ಅಥವಾ ಗೌರಿ ಆಗಿರ್ಬೋದು, ಅಥವಾ ವರಮಹಾಲಕ್ಷ್ಮಿ, ಈ ರೀತಿಯಾಗಿ ಒಂದೊಂದು ಹಬ್ಬಗಳೇ ಇನ್ನು ಈಗ ಶ್ರಾವಣ ಶುರು ಆಯಿತು ಅಂದಮೇಲೆ ಒಂದೊಂದೇ ಹಬ್ಬಗಳು ಶುರು ಆದ ಹಾಗೆ ಮಾಸ ಸ್ಟಾರ್ಟ್ ಆಯ್ತಂದ್ರೆ ಹಬ್ಬಗಳ ಶುರು. ನಾಗರ ಪಂಚಮಿ ಶುರು ಆಯಿತು, ಅದ್ರ ತಕ್ಷಣ ಒಂದು ಮಹಾಲಕ್ಷ್ಮಿ, ಮಂಗಳಗೌರಿ, ಈ ರೀತಿಯಾಗಿ ಒಂದೊಂದು ಹಬ್ಬಗಳು ಶುರು ಆಗ್ತಕ್ಕಂಥ. ಆದರೆ ನೀವು ಎಲ್ಲ ಹಬ್ಬಗಳಿಗಿಂತ ಹೆಣ್ಮಕ್ಳ ಹಬ್ಬಗಳೇ ಜಾಸ್ತಿ. ಮಂಗಳಗೌರಿ ಇರ್ಬೋದು, ಮಂಗಳಗೌರಿ ಆಗ್ಬೋದು, ವರಲಕ್ಷ್ಮಿ ಇರ್ಬೋದು, ರಕ್ಷಾಬಂಧನ ಆಗಿರಬಹುದು, ಪ್ರತಿಯೊಂದು ಹೆಣ್ಮಕ್ಳ ಹಬ್ಬ ಹೊರತಾಗಿ ಬೇರೆ ಗಂಡು ಮಕ್ಕಳ ಹಬ್ಬಗಳು ಅಂತಕ್ಕಂಥದ್ದು ಯಾವುದೂ ಇಲ್ಲ. ಈಗ ಮುಂದೆ ಬರ್ತಕ್ಕಂಥದ್ದು ನವರಾತ್ರಿ ಆಗಿರ್ಬೋದು, ಅಂತೂ 9 ದಿನ ಹೆಣ್ಮಕ್ಳದೇ ದುರ್ಗೆನಿಟ್ಟ ಆರಾಧನೆ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಸ್ವರ್ಣಗೌರಿ ಅಂದ್ರೆ ನಮ್ಮಲ್ಲಿ ನಾವು ಇದನ್ನು ಒಂದು ತಿಳ್ಕೊಳ್ಬೇಕಾಗಿದೆ ಅಂದ್ರೆ, ಹೆಣ್ಣನ್ನ ನಾವು ಪೂಜ್ಯ ಭಾವನೆಯಿಂದ ನೋಡ್ತೀವಿ, ಹೆಣ್ಮಕ್ಳನ್ನ ಒಳ್ಳೆ ರೀತಿಯಲ್ಲಿ ಆರಾಧಿಸ್ತೇವೆ, ಹೆಣ್ಮಕ್ಳಿಗೆ ಗೌರವವನ್ನು ಕೊಡ್ತೇವೆ, ಅಲ್ಲಿ ಭಗವಂತನ ವಾಸಿಸ್ತಾನೆ. ಹೌದು, ಸುಭಿಕ್ಷವಾಗಿರುತ್ತೆ, ಚೆನ್ನಾಗಿರುತ್ತೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಅಂದ್ರೆ ಹಬ್ಬದಲ್ಲಿ ಜನ್ಮ ತಾಳದವರಿಗೆ ಒಂದು ವಿಶೇಷವಾದ ಶಕ್ತಿ ಇರುತ್ತೆ ಅಂತ. ಹೌದೌದು ಹೌದು. ಗೌರಿ ಹಬ್ಬದಲ್ಲಿ ಆಕ್ಚುಲಿ ನೋಡಿ, ಫಸ್ಟ್ ಗೌರಿ ಹಬ್ಬ, ಆಮೇಲೆ ಗಣಪತಿ ಹಬ್ಬ ಬರ್ತಕ್ಕಂಥದ್ದು. ಅಂದ್ರೆ ತಾಯಿಗೆ ನಾವು ಪ್ರಥಮ ಶಾಸ್ತ್ರವನ್ನು, ಯಾಕೆ ನೋಡಿ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ಹೇಳಿ ನಾವು ಮೊದಲಿಗೆ ತಾಯಿಗೆ, ನಾವು ವಿದ್ಯೆಗೂ ಕೂಡ ತಾಯಿಗೆ ಮೊದಲು ಗುರು ಅಂತ ಹೇಳ್ತಕ್ಕಂಥದ್ದು. ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ ಹೇಳಿ. ಅಂದ್ರೆ ಎಲ್ಲರಿಗೂ ತಾಯಿಯೇ ಮೊದಲಾಗಿರ್ತಕ್ಕಂಥವಳು. ಹೌದೌದು ಹೌದು. ಅಂದ್ರೆ ಗೌರಿ ಹಬ್ಬದ ದಿನ ಹುಡುಗ ಗೌರಿ ಅಂತ ಹೆಸರಿಡ್ತಾರೆ, ಅಥವಾ ಹೆಣ್ಮಕ್ಳಿಗೆ ಯಾವ್ದು ಬೇಕಾಗೋ ಲಕ್ಷ್ಮಿ ಅಂತ ಹೆಸರಿಡ್ತಾರೆ, ಅಥವಾ ಇನ್ನೇನೋ ಒಂದು ಆ ದೇವತೆಗೆ ಸಂಬಂಧಪಟ್ಟಂತ ಹೆಸರಿಡ್ತಾರೆ. ಇನ್ನು ಗಣಪತಿ ಹಬ್ಬದ ಸಂಬಂಧ ಗಣಪತಿ ಅಂದ್ರೆ ಆ ಹಬ್ಬದ ದಿನ ಹುಟ್ಟಿದ್ದಾರೆ. ನೀವು ಬೇಕಾದ್ರೆ ನೋಡಿ, ಸಂಕಷ್ಟ ದಿವಸ ಗಣೇಶ ಅಂತ ಹೇಳೋದು, ಅಥವಾ ವಿನಾಯಕ ಅಂತ ಹೇಳೋದು, ಈ ರೀತಿ. ಆಮೇಲೆ ನೀವು ಸಾಮಾನ್ಯವಾಗಿ ಹಿಂದಿನವರು ಜನ್ಮ ಪತ್ರಿಕೆಗಳನ್ನ ಯಾರು ಬಳಸ್ತಿರಲಿಲ್ಲ. ಗೌರಿ ಹಬ್ಬ ಬಂದಿತ್ತಲ್ಲ, ಅದಕ್ಕೆ 2 ದಿನ ಮುಂಚೆ ಹುಟ್ಟಿದ್ದ, ಗೌರಿ ಹಬ್ಬ ಆದ್ಮೇಲೆ 4 ದಿನ ಬಿಟ್ಟು ಹುಟ್ಟಿದ ಅವನು. ಕರೆಕ್ಟ್ ನಾವು 9 ಗಂಟೆಗೆ ಗೌರಿ ಪೂಜೆ ಮಾಡ್ತಿದ್ವಿ, ಇವನು ಅಷ್ಟೊತ್ತಿಗೆ ಕೂಗ ಸೌಂಡ್ ಆಯ್ತು ಒಂದು. ಈ ರೀತಿಯಾಗಿ ಹೇಗಂದ್ರೆ ಸಾಮಾನ್ಯವಾಗಿ ಎಲ್ಲ ನೆನ್ಪಿಟ್ಕೊಳ್ತಿದ್ದು ಹಬ್ಬಗಳನ್ನ ಅಂತ. ಆ ರೀತಿಯಾಗಿ ಹಬ್ಬ ಅನ್ನತಕ್ಕಂಥದ್ದು ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಹೆಣ್ಮಕ್ಳ ಹಬ್ಬವಾಗಿರ್ತಕ್ಕಂಥ ಗೌರಿ ಹಬ್ಬ ಬಹಳ ವಿಶೇಷವಾಗಿರುತ್ತೆ. ಇದರಲ್ಲಿ ದೀರ್ಘ ಸೌಮಂಗಲ್ಯವನ್ನ ಕೊಡ್ತಕ್ಕಂಥದ್ದು ಹೆಣ್ಮಕ್ಳಿಗೆ. ಯಾಕೆಂದ್ರೆ ಹೆಣ್ಮಕ್ಳು ನೀವು ಎಷ್ಟೇ ಅವರು ಏನೇ ನೀವು ಅವ್ರಿಗೆ ತಂದುಕೊಟ್ರು ಕೂಡ ಗಂಡ ಅನ್ನತಕ್ಕಂಥ ಪೂಜ್ಯ ಭಾವ ಅವರಲ್ಲಿ ತುಂಬಾ ಇರತಕ್ಕಂಥದ್ದು. ನೀವು ಅಕಸ್ಮಾತ್ ಅವ್ರು ಬೇಕಾದ್ರೆ ನೀವು ಅವ್ರಿಗೆ ಗಂಡ ಹೆಂಡತಿಗೆ ಬೈತಾ ಇರಲಿ, ಆದ್ರೆ ಇನ್ನೊಬ್ರು ಯಾರಾದ್ರೂ ಆ ಗಂಡನ ಬಗ್ಗೆ ಬೈತಾ ಇದ್ರೆ ಅವರು ನನ್ನ ಗಂಡ ಹಂಗಲ್ಲ, ನನ್ನ ಗಂಡ ಬಹಳ ಒಳ್ಳೇದು, ನನ್ನ ಗಂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನತಕ್ಕಂಥ ಭಾವನೆ ಇರ್ತಾರೆ. ಹಾಗಾಗಿ ಅವ್ರು ಅಪೇಕ್ಷೆ ಪಡೋದೇನು ಅಂದ್ರೆ, ನಮ್ದು ದೀರ್ಘ ಸೌಮಂಗಲ್ಯವಾಗಿರ್ಲಿ, ನಾವು ಕೊನೆ ತನಕ ಚೆನ್ನಾಗಿರ್ಬೇಕು ಅನ್ನತಕ್ಕಂಥ ಭಾವನೆಯನ್ನ ಇಟ್ಕೊಂಡು ಆಚರಣೆ ಮಾಡ್ತಕ್ಕಂಥದ್ದು ಈ ಗೌರಿ ಹಬ್ಬದ ಮಹತ್ವವಾಗಿರ್ತಕ್ಕಂಥದ್ದು. ಹಾಗೆ ಈಗ ಗೌರಿ ಹಬ್ಬನ ಬೆಳಿಗ್ಗೆ 5:30ಗೆ ತಂದು ಪೂಜೆ ಮಾಡೋದು, ಈ ತರದೆಲ್ಲ ಒಂದು ಇದೆ. ಅದ್ರದ್ದು ಏನಾರು ಒಂದು ನಮಗೆ ಸಂಕ್ಷಿಪ್ತವಾಗಿ ಯಾವ ರೀತಿ ತರೋದು, ಯಾವ ರೀತಿ ಪೂಜೆ ಮಾಡೋದು, ಏನೋ. ಈ ವರ್ಷ ಗೌರಿ ಮತ್ತು ಗಣಪತಿ ಹಬ್ಬ ಒಂದೇ ದಿನ ಬಂದಿರತಕ್ಕಂಥದ್ದು. ಹಾಗಾಗಿ ಈ ವರ್ಷ ಸ್ವಲ್ಪ ಬೇಗ ಗೌರಿ ಹಬ್ಬವನ್ನ ಆಚರಣೆ ಮಾಡಬೇಕು ಅಂತೇಳಿ. ಯಾಕೆಂದ್ರೆ ಈ ವರ್ಷ ತೃತೀಯದ ಮೇಲೆ ಚೌತಿ ಬಂದಿರತಕ್ಕಂಥದ್ದು, ಅಂದ್ರೆ ಸೋಮವಾರ ಇವತ್ತು ಬಂದಿರತಕ್ಕಂಥದ್ದು. ಆದರೆ ಮಂಗಳವಾರ ಗಣಪತಿ ಹಬ್ಬವನ್ನ ಕೆಲವೊಂದು ಭಾಗದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ, ಆದ್ರೆ ಅದಕ್ಕೆ ತಿಥಿಗಳ ಮಿತಿ ಇರತಕ್ಕಂಥದ್ದು. ಆದ್ರೆ ಗೌರಿ ಹಬ್ಬವನ್ನ ಬೆಳಗ್ಗೆ ಸಾಮಾನ್ಯ 4:30 ಒಟ್ಟಿಗೆ ಬಂದಿರೋದ್ರಿಂದ ಇದನ್ನ ಅರ್ಲಿಯಾಗಿ ಮಾಡಬೇಕು. ಅದಲ್ಲದೆ ಏನು ಅಂತಂದ್ರೆ, ನಾವು ಯಾವ ಪೂಜೆಯನ್ನ ಮಾಡ್ತೀವೋ ಆ ಪೂಜೆಗೆ ಇಂತಿಷ್ಟು ತಿಥಿಗಳ ಮಿತಿ ಅಂತಕ್ಕಂಥದ್ದು ಇದೆ. ಆ ತಿಥಿಗಳು ಇದ್ದಾಗ ಆ ವ್ರತವನ್ನ ಆ ಸಮಯದಲ್ಲಿ ಆಚರಣೆ ಮಾಡಿದ್ರೆ ನಾವು ಮಾಡಿದಂತ ಪೂಜೆ ಫಲಪ್ರದವಾಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ಇದು ನಾವು ಸಾಮಾನ್ಯವಾಗಿ 9:30 ನಂತರದಲ್ಲಿ ತೃತೀಯ ತಿಥಿ ಮುಕ್ತಾಯವಾಗ್ತಕ್ಕಂಥದ್ದು. ತೃತೀಯ ಅಷ್ಟರೊಳಗೆ ಗೌರಿ ಹಬ್ಬವನ್ನ ಮುಗಿಸ್ಬೇಕು ಅಂತ ನಾವು ಒಂದು ಗೌರಿ ಹಬ್ಬವನ್ನು ಆಚರಣೆ ಮಾಡಿ ಕನಿಷ್ಠವಾಗಿ 1.5 ಗಂಟೆ ಅಥವಾ 2 ಗಂಟೆ ಸಮಯಾವಕಾಶ ಬೇಕಾಗಿರ್ತಕ್ಕಂಥದ್ದು. ನಮಗೆ ರಾತ್ರಿಯೇ ತದಿಗೆ ಬಂದಿರೋದ್ರಿಂದ ನಾವು ಬೆಳಗ್ಗೆ ಅಂದ್ರೆ ಸೂರ್ಯೋದಯ ಆಗಕ್ಕೆ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತ ಅಂತ ಏನ್ ಹೇಳ್ತೀವಿ,
ಆ ಸಮಯದಲ್ಲಿ ಗೌರಿ ಹಬ್ಬ ಅಂದ್ರೆ 4:30 ಸುಮಾರಿಗೆ ಪ್ರಾರಂಭ ಮಾಡಿ 9 ಗಂಟೆಯ ಒಳಗೆ ನಾವು ಗೌರಿ ಹಬ್ಬವನ್ನ ಆಚರಣೆ ಮಾಡ್ತಕ್ಕಂಥದ್ದು. ಅದ್ರ ನಂತರದಲ್ಲಿ ಗಣಪತಿ ಹಬ್ಬವನ್ನ ಮಾಡಬೇಕು ಅಂತ ಹೇಳಿ ಶಾಸ್ತ್ರಕಾರ ಹೇಳ್ತಾರೆ. ಈಗ ಗುರುಗಳೇ, ಹಬ್ಬ ಅಂದ್ರೆ ಹೌದು, ಗಣಪತಿ ಹಬ್ಬ ಅಂದ್ರೆ ಏನಾಗಿದೆ, ಒಂದು ಫ್ಯಾಷನ್ ಆಗ್ಬಿಟ್ಟಿದೆ. ಹೌದು, ಹೌದು. ಎಲ್ಲಾ ಕೇರಿಗಳಲ್ಲಿ ಯಾರು ಬೇಕಾದ್ರೂ ಗಣಪತಿ ಪೂಜೆ ಮಾಡ್ಲಿ, ಯಾರಿಗೂ ಬೇಡ ಅನ್ನೋದಲ್ಲ ನಮ್ಮ ಹಿಂದೂ. ಹೌದು, ಹೌದು. ಆದ್ರೆ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ. ಹೌದು. ಒಂದು ಸಂಪ್ರದಾಯ ಇರ್ಬೋದು, ಒಂದು ಕರಾರುವಕ್ಕಾಗಿ ಶಾಸ್ತ್ರ ಪೂಜೆ ಇರ್ಬೋದು, ಒಂದು ಫ್ಯಾಷನಿಗೆ ಇಡೋದು, ಎಲ್ಲ ಒಂದು ಗಲಾಟೆ ಹೌದು, ಮಾಡೋದು. ಹೌದು. ಈ ತರದ್ ಏನಾಗಿದೆ, ಗಣಪತಿಯನ್ನ ಒಂದು ನೆಪ ಮಾತ್ರ ಇಟ್ಕೊಂತಾರೆ. ಹೌದು. ಅದ್ರ ಚಂದ ಎತ್ತದು, ದುಡ್ಡು ಎತ್ತದು, ಮನ್ಮನೆ ಪಟ್ಟಿ ಎತ್ತದು, ಅವ್ರ ಸ್ವಂತಕ್ಕೆ ಉಪಯೋಗಿಸ್ಕೊಳ್ಳೋದು, ಇದು ಅಷ್ಟು ಒಳ್ಳೇದಲ್ಲ ಅಂತ ಅನಿಸ್ತಾ ಇಲ್ಲ. ಗ್ಯಾರಂಟಿ ಇದು ಒಳ್ಳೇದಲ್ಲ. ಇದು ಸಾಮರಸ್ಯವನ್ನ ಕದಳುವಂತ ಹಬ್ಬ ಆಗಬಾರ್ದು, ಸಾಮರಸ್ಯದಿಂದ ಬಾಳುವಂತ ಹಬ್ಬ ಆಗಬೇಕು. ಯಾಕೆಂದ್ರೆ ಗಣಪತಿ ಹಬ್ಬವನ್ನ ಆಚರಣೆ ಮಾಡಬೇಕು ಅಂತ ಏನು ಬಾಲಗಂಗಾಧರನಾಥ ತಿಲಕರು ಹೇಳಿದ್ರು, ಇದು ಪ್ರತಿ ಮನೆಯಲ್ಲೂ, ಪ್ರತಿ ನಗರದಲ್ಲೂ, ಪ್ರತಿ ಬೀದಿಗಳಲ್ಲೂ ಆಗಬೇಕು ಅಂತ. ಆದ್ರೆ ಅವ್ರು ಹೇಳಿದ್ದೇನು ಅಂತಂದ್ರೆ, ಒಗ್ಗಟ್ಟಿನಿಂದ ಬಾಳಿದಾಗ ಸಮರಸ್ಯವೇ ಜೀವನ, ಅದರ ತನಕ ಆಚರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಾಲಗಂಗಾಧರನಾಥ ತಿಲಕರು ಹೇಳಿದ ಹೊರತಾಗಿ ಗಲಾಟೆ ಮಾಡ್ಕೊಂಡು ಈ ಹಬ್ಬವನ್ನು ಆಚರಣೆ ಮಾಡಿ ಅಂತ ಅವ್ರು ಏನ್ ಹೇಳಿಲ್ಲ. ಯಾಕೆಂತಂದ್ರೆ ಸಾಮಾನ್ಯವಾಗಿ ಗಣಪತಿ ಹಬ್ಬ ಮನೆಯಲ್ಲಿ ಆಚರಣೆ ಮಾಡ್ತಿದ್ರು, ಅದರಿಂದ ಬೀದಿಗೆ ಬಂದಿದೆ. ಅಂದ್ರೆ ಎಲ್ಲರೂ ಆಚರಣೆ ಮಾಡ್ಲಿ, ಹುಡುಗರಿಂದ ಅಂದ್ರೆ ಸಣ್ಣ, ನೀವು ಬೇಕಾದ್ರೆ ನೋಡಿ ಒಂದೊಂದು ಪಾರ್ಕಲ್ಲಿ ಒಂದು ಗಣಪತಿ ಇಟ್ಬಿಡ್ತಾರೆ, ಅಲ್ಲಿ 5 ವರ್ಷದ ಹುಡುಗರು 7 ವರ್ಷದ ಹುಡುಗರು ಎಲ್ಲ ಸೇರ್ಕೊಂಡು ಅಲ್ಲೇ ಸುತ್ತಮುತ್ತ ಇರತಕ್ಕಂಥ ಗಣಪತಿ ಹಬ್ಬಗಳನ್ನ ಕಲೆಕ್ಷನ್ ಮಾಡಿ ಒಂದು ಗಣಪತಿ ಇಟ್ಟು ಏನೋ ಅವ್ರಿಗೆ ಸಂಬಂಧಪಟ್ಟ ಒಂದು ಪೂಜೆ ಮಾಡಿ ಇದು ಮಾಡ್ತಾರೆ. ಅವರೇ ಬೆಳಿತಾ ಅದನ್ನೇ ದೊಡ್ಡದಾಗಿ ಆಚರಣೆ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ಗಣಪತಿ ಹಬ್ಬ ಮಾಡೋದ್ರಿಂದ ಬಹಳ ಖುಷಿ. ಯಾಕೆಂದ್ರೆ ಜಗತ್ತಿನಲ್ಲಿ ಸಾಮರಸ್ಯ ಚೆನ್ನಾಗಿರ್ತಾರೆ, ಆದ್ರೆ ಇದನ್ನ ವೈಮನಸ್ಸಿಗೆ ಕೂಡ್ಕೊಂಡು ಇರಬಾರ್ದು. ಯಾಕೆಂದ್ರೆ ಅದರಿಂದ ಏನೂ ಸಿಗುವಂಥದ್ದೇನಲ್ಲ. ಯಾಕೆಂತಂದ್ರೆ ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ನಾವು ನಮ್ಮ ಧರ್ಮವನ್ನ ಪೂಜಿಸಬೇಕು, ಇತರರ ಧರ್ಮವನ್ನ ಗೌರವಿಸಬೇಕು ಅಂತ. ಹಾಗಿದ್ದಾಗಿ ನಮ್ಮ ಧರ್ಮ ಸ್ವದನೇ ನಿಧನಂ ಶ್ರೇಯ ಪರಧರ್ಮೋ ಭಯಾಪಹ, ಅಂದ್ರೆ ನಾವು ಇನ್ನೊಬ್ಬರ ಧರ್ಮವನ್ನ ಭಯವನ್ನು ಹುಟ್ಟಿಸಿ ಅವ್ರ ಧರ್ಮವನ್ನು ತೆಗೆಲಕ್ಕೆ ಹೋಗಬಾರ್ದು. ನಾವು ನಮ್ಮ ಧರ್ಮವನ್ನ ಪ್ರೀತಿ ಮಾಡಬೇಕು, ಇನ್ನೊಬ್ಬರ ಧರ್ಮವನ್ನ ಗೌರವಿಸಬೇಕು ಅಂತ. ಆ ಪ್ರಕಾರವಾಗಿ ಗಣಪತಿ ಹಬ್ಬವನ್ನ ನಾವು ಚೆನ್ನಾಗಿ ಇಟ್ಟು ಆರಾಧನೆ ಮಾಡಿ, ಅಕಸ್ಮಾತ್ ಯಾರೇ ಅದರಿಂದ ವೈಮನಸ್ಯವನ್ನು ಉಂಟ್ಕೊಂಡಿರ್ತಾರೋ ಅವ್ರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಾಡಿ ಆಚರಣೆ ಮಾಡಿದ್ರೆ ಆ ಹಬ್ಬಕ್ಕೊಂದು ಮಹತ್ವ ಇರುತ್ತೆ. ಇಲ್ಲಾಂದ್ರೆ ಮಹತ್ವವನ್ನು ಕಳೆಯುತ್ತೆ, ನಮ್ದು ಮಹತ್ವ ಹೊರಟೋಗುತ್ತೆ, ಮನಃಶಾಂತಿ ಸಿಗುತ್ತೆ. ಹೌದು, ಅದನ್ನ ಆರಾಧಿಸುವ ಬಗೆ ಹೇಗೆ, ನಮ್ಗೆ ಗಣೇಶನನ್ನ ಯಾವ ರೀತಿ ಆರಾಧನೆ ಮಾಡಬೇಕು, ಯಾವ ರೀತಿ ಅದನ್ನ ಪೂಜೆ ಮಾಡಬೇಕು, ಹೆಂಗೆ ತರಬೇಕು, ಏನು? ಗಣಪತಿಗೆ ಆರಾಧನೆ ಮಾಡ್ಲಿಕ್ಕೆ ಯಾವುದೇ ನಿರ್ದಿಷ್ಟವಾಗಿರತಕ್ಕಂತ ಸ್ಥಾನಮಾನ ಇಲ್ಲ. ಗಣಪತಿ ಕಲವು ದುರ್ಗಾ ವಿನಾಯಕ ಅಂತ. ಕಲಿಯುಗದಲ್ಲಿ ಶೀಘ್ರವಾಗಿ ವರವನ್ನ ಕೊಡ್ತಕ್ಕಂಥವ್ರು ಗಣಪತಿ ಹಾಗೂ ದುರ್ಗೆ ಅಂತೇಳಿ. ಹಾಗಾಗಿ ಗಣಪತಿಯನ್ನ ನೀವು ಒಂದು ಶುದ್ಧ ಮನಸ್ಸಿನಿಂದ ಆರಾಧನೆ ಮಾಡಬೇಕು ಅಂತ. ಈಗ ನಾಗನನ್ನ ಆರಾಧನೆ ಮಾಡಿದ್ರೆ ಭಕ್ತಿಯಿಂದ ಮಾಡಬೇಕು ಅಂತ ಉಂಟು, ಅಥವಾ ದುರ್ಗೆಯನ್ನ ಆರಾಧನೆ ಮಾಡಿದ್ರೆ ಒಳ್ಳೆ ಇದರಿಂದ ಮಾಡಬೇಕು ಅಂತ, ಶಿವನನ್ನ ಅಭಿಷೇಕದಿಂದ ಆರಾಧನೆ ಮಾಡಬೇಕು, ಸೂರ್ಯನನ್ನ ನಮಸ್ಕಾರದಿಂದ ಆರಾಧನೆ ಮಾಡಬೇಕು ಅಂತ. ಆದ್ರೆ ಗಣಪತಿಗೆ ಆ ರೀತಿಯಾಗಿರ್ತಕ್ಕಂಥ ಯಾವುದೇ ರೀತಿಯಾದಂಥದ್ದಿಲ್ಲ, ಕಟ್ಟುಪಾಡುಗಳಿಲ್ಲ. ಶ್ರದ್ಧೆಯಿಂದ ಮಾಡಿ, ಭಕ್ತಿಯಿಂದ ಮಾಡಿ ಅಂತ ಹೇಳಿ. ಅದಕ್ಕೋಸ್ಕರ ನೋಡಿ, ನೀವು ಸಂಕಷ್ಟದ ಚೌತಿ ದಿನ ಎಲ್ಲ ಮಕ್ಕಳುಗಳು ಹೋಗ್ತಾರೆ, ಗಣಪತಿ ವ್ರತವನ್ನು ಮಾಡ್ತಾರೆ. ಏನೋ ಅವತ್ತೊಂದು ಉಪವಾಸ ಇರ್ತಾರೆ, ಬೆಳಗ್ಗೆಯಿಂದ ಸಂಜೆ ತನಕ ಹಾಲು ಕುಡ್ಕೊಂಡು ಅಥವಾ ಹಣ್ಣನ್ನು ತಿನ್ಕೊಂಡು ಇರ್ತಾರೆ. ತದನಂತರ ಸಾಯಂಕಾಲ ಚಂದ್ರ ದರ್ಶನವಾದ ಮೇಲೆ ಅವರು ಊಟವನ್ನ ಸೇವಿಸ್ತಾರೆ. ಅಂದ್ರೆ ಗಣಪತಿಗೆ ಭಕ್ತಿ ಮತ್ತು ಶ್ರದ್ಧೆ ಮುಖ್ಯ. ಆಮೇಲೆ ಅವನಿಗೆ ಇಷ್ಟವಾಗಿರ್ತಕ್ಕಂಥ ಪ್ರಿಯವಾಗಿರ್ತಕ್ಕಂತಹ ಭಕ್ಷ್ಯಗಳನ್ನು ಅವನು ಕೊಟ್ಬಿಟ್ರೆ ಅವನು ತೃಪ್ತಿಗೊಳ್ತಾನೆ. ನೀವು ನೋಡಿ, ಮಕ್ಕಳುಗಳಿಗೆ ಅದಕ್ಕೆ ಏನು ಇಷ್ಟ ಇದೆಯೋ ಆ ಇಷ್ಟವನ್ನು ಕೊಟ್ಬಿಟ್ರೆ ಆ ಮಕ್ಕಳಿಗೆ ಖುಷಿಯಾಗಿ ನಮ್ಮ ಹತ್ರ ಬರ್ತಾವಂತೆ. ಗಣಪತಿ ಕೇಳಿದ್ದ ಅಷ್ಟೇ, ನನಗೇನು ಇಷ್ಟ ಇದೆಯೋ ಅದನ್ನು ನೀವು ಕೊಡಿ, ನಿಮಗೇನು ಕಷ್ಟವಾಗ್ತಾ ಇದೆಯೋ ಆ ಕಷ್ಟವನ್ನೆಲ್ಲ ನಿಮಗೆ ಇಷ್ಟವಾಗಿದ್ದು ಕರಿಗಡುಬು, ಕರ್ಜಿಕಾಯಿ, ಮೋದಕ, ಪಂಚಕಜ್ಜಾಯ, ಬಾಳೆಹಣ್ಣು, ಕಬ್ಬು, ಅತಿರಸ, ಇವೆಲ್ಲವೂ ಗಣಪತಿ ಬಹಳ ಇಷ್ಟ. ಗಣಪತಿಗೆ ಒಂದು ಸ್ವಲ್ಪ ಕರ್ದಿ ತಿಂಡಿ ಬಹಳ ಇಷ್ಟ. ಹಾಗಾಗಿ ಅವನೊಂದು ಸ್ವಲ್ಪ ಅದು ಅಪೇಕ್ಷೆ ಪಡ್ತಾನೆ, ಅದನ್ನ ಕೊಟ್ಬಿಟ್ರೆ ನಮ್ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ. ಇನ್ನ ಗುರುಗಳೇ, ಒಂದು ಸಾಕಷ್ಟು ಜನರಲ್ಲಿ ಒಂದು ಅನುಮಾನ, ಹೊಸದಾಗಿ ಗಣಪತಿ, ಈಗ ನಾವೆಲ್ಲ ಗಣಪತಿ ತರೋದಿಲ್ಲ, ಇಡೋದಿಲ್ಲ, ಪೂಜೆ ಮಾಡೋದಿಲ್ಲ. ಹೌದು, ಎಲ್ಲಿ ಇಟ್ಟಿರ್ತಾರೆ ಅಲ್ಲಿ ಪೂಜೆ ಹೋಗ್ತಾರೆ. ಹೌದು. ಈಗ ಹೊಸದಾಗಿ ಗಣಪತಿ ಇಡಬೇಕು ಅಂದ್ರೆ ಅವ್ರು ಏನ್ ಮಾಡ್ಬೇಕು? ಅದು ಅವ್ರ ತಲೆತಲಾಂತರದಿಂದ ಎಲ್ಲೂ ಬಂದಿಲ್ಲ. ಆದ್ರೆ ನಾನು ಒಂದು ವಿಚಾರ ಹೇಳ್ತಕ್ಕಂಥದ್ದು, ಯಾವುದೇ ನಮ್ಮ ಆಡಂಬರಗಳು, ನಮ್ಮ ಮಾಡ್ತಕ್ಕಂಥ ಆರಾಧನೆಗಳು ಶೋಕಿ ಆಗಬಾರ್ದು. ಅದು ಶ್ರದ್ಧೆಯಿಂದ ಮಾಡುವಂಥದ್ದಾಗಿರ್ಬೇಕು. ಸುಮ್ಮನೆ ನಮಗೆ ಈ ವರ್ಷ ತುಂಬಾ ಹುಮ್ಮಸ್ಸಿತ್ತು, ನಮ್ಮ ಹತ್ರ ಆರ್ಥಿಕವಾಗಿ ಸಬಲರಾಗಿದ್ದೇವೆ ಈ ವರ್ಷ, ಹಾಗಾಗಿ ಗಣಪತಿ ತರೋಣ, ಎಲ್ಲರೂ ಇಡ್ತಾರೆ ಗಣಪತಿ ತರೋಣ ಅಂತೇಳಿ ನಾವು ಈ ವರ್ಷ ಮನೇಲಿ ಗಣಪತಿ ತಂದು ಇಟ್ಬಿಟ್ಟು ಗಣಪತಿ ಪೂಜೆ ಮಾಡ್ತೀವಿ. ನೆಕ್ಸ್ಟ್ ವರ್ಷ ನಮ್ಮಲ್ಲಿ ಏನೋ ಆರ್ಥಿಕವಾಗಿ ಹಿಂಜರಿಕೆ ಆಯ್ತು, ಮನೇಲಿ ಏನೋ ಗೌಜ ಆಯ್ತು, ಅಥವಾ ಮನೇಲಿ ಏನೋ ಸಮಸ್ಯೆ ಆಯ್ತು, ಹಾಗಾಗಿ ಆ ವರ್ಷ ಗಣಪತಿ ಇಡಲ್ಲ ಅಂತೇಳಿ ಆಗ್ಬಾರ್ದು. ಅಂದ್ರೆ ನಮ್ಮ ಹಿರಿಯರು ನಮಗೊಂದು ಕಟ್ಟುಪಾಡು ಹಾಕೊಟ್ಟಿದ್ದಾರೆ.
ನೀವು ಏನು ಕೆಲಸವನ್ನ ಮಾಡ್ತೀರೋ ಆ ಕೆಲಸ ಶ್ರದ್ಧೆಯಿಂದ ಅದನ್ನ ಪ್ರಾಮಾಣಿಕವಾಗಿ ನಿಯತ್ತಿನಿಂದ ಮಾಡ್ಕೊಂಡು ಹೋಗಿ. ಅಂದ್ರೆ ನಾವು ಇವತ್ತು ಈ ಕೆಲಸವನ್ನು ಮಾಡಿದ್ರೆ ನಾಳೆ ಆ ಕೆಲಸ ಬಿಡಬಾರ್ದು, ಆ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು. ನಮ್ಮಲ್ಲಿ ಹಂಗೆ ಈ ಗದ್ದೆಯನ್ನ ನಾಟಿ ಮಾಡ್ತಿರ್ತಾರೆ ಅಂದ್ರೆ ಅದು ಈ ವರ್ಷ ಮಾಡೋದು ಮುಂದಿನ ವರ್ಷ ಬಿಟ್ಬಿಟ್ರೆ ಆ ಗದ್ದೆ ಹಾಳಾಗುತ್ತೆ. ಹಾಗಾಗಿ ಅದು ಪ್ರತಿ ವರ್ಷ ನಾಟಿ ಮಾಡ್ತಾ ಹೋಗಿ. ಅಥವಾ ನೀವು ಯಾವ್ದೊಂದು ಉದ್ಯೋಗಕ್ಕೆ ಹೋಗ್ತೀಯಾ, ಆ ಉದ್ಯೋಗ ದಿನ ಹೋಗ್ತಿರೋ, ಒಂದ್ ವಾರ ಹೋಗೋದು, ಆ ಕೆಲಸ ಬಿಡೋದು, ಮತ್ತೊಂದು ಕೆಲಸ ಹುಡ್ಕೊಳ್ಳೋದು, ಈ ರೀತಿ ಆಗ್ಬಾರ್ದು ಅನ್ನತಕ್ಕಂಥ ಉದ್ದೇಶದಿಂದ ನಮ್ಮಲ್ಲಿ ಹಿರಿಯರು ಏನು ಮಾಡಿದ್ದಾರೆ ಅಂತಂದ್ರೆ, ನೀವು ಈ ವರ್ಷ ಗಣಪತಿ ಇಟ್ರೆ ಮುಂದಿನ ವರ್ಷ ಗಣಪತಿ ಇಡಿ, ಅದು ಮುಂದಿನ ವರ್ಷ ಗಣಪತಿ ಇಡಿ. ಅದೇ ರೀತಿಯಾಗಿ ಮಾಡ್ಕೊಂಡು ಹೋದ್ರೆ ಆ ಮನೆಯಲ್ಲಿ ಒಂದು ಧಾರ್ಮಿಕ ಶ್ರದ್ಧೆ ಬೆಳೆಯುತ್ತೆ, ಧಾರ್ಮಿಕ ವಾತಾವರಣ ಬೆಳೆಯುತ್ತೆ, ಧಾರ್ಮಿಕದ ಕಂಪನವೂ ಕೂಡ ಆ ಮನೆಯಲ್ಲಿ ಇರ್ತಕ್ಕಂಥ ಮನೆತನಕ್ಕೂ ಒಳ್ಳೇದಾಗತಕ್ಕಂಥದ್ದು ಅಂತ. ಎಲ್ಲಕ್ಕಿಂತ ಅವ್ರ ಮನಸ್ಸಲ್ಲಿ ಒಂದು ಶಾಂತಿ ಬರುತ್ತೆ. ಗಣಪತಿ ಇದ್ಮೇಲೆ ಶಾಂತಿ. ನಮ್ಮಲ್ಲಿ ರುಪೀಸ್ ಬೇಕಾದಷ್ಟಿದ್ದು ಪೀಸ್ ಅನ್ನೋದೇ ಪೀಸ್ ಆಗೋಗಿದೆ, ಆ ರುಪೀಸಿಗೆ ಬೆಲೆ ಇಲ್ಲ. ಹಾಗಾಗಿ ನಮ್ಮಲ್ಲಿ ಮನಗೆ ಮತ್ತು ಮನಸ್ಸಿಗೆ ಬೇಕಾಗಿದ್ದು ಶಾಂತಿ. ಆ ಶಾಂತಿಯನ್ನು ತೆಗೆದುಕೊಳ್ಳೋಕೋಸ್ಕರ ಈ ಧಾರ್ಮಿಕ ಆರಾಧನೆ ಬಹಳ ಮುಖ್ಯವಾಗಿರ್ತದೆ. ಇನ್ನು ಈಗ 21 ನಮಸ್ಕಾರ ಮಾಡ್ಬೇಕು ಗಣಪತಿಗೆ, ಹಾಡಲ್ಲೆಲ್ಲ ಕೇಳ್ತಾ ಇರ್ತಾರೆ 21 ನಮಸ್ಕಾರಗಳು ನಿನಗೆ. ಏನ 21 ನಮಸ್ಕಾರದ ಏನು ವಿಶೇಷತೆ ಏನದು? 21 ನಮಸ್ಕಾರ 3 ಅಂದ್ರೆ ತ್ರಿಮೂರ್ತಿ ಆಗಿರತಕ್ಕಂಥ ಲೋಕ, 2 1 3 ತ್ರಿಮೂರ್ತಿ ಆಗಿರತಕ್ಕಂಥ ಲೋಕಗಳು. ನೀವು ಗಣಪತಿ 3 ಲೋಕವನ್ನ ಸಂಚರಿಸಿ ಬಾ ಅಂತೇಳಿ ಸುಬ್ರಹ್ಮಣ್ಯನಿಗೂ ಗಣಪತಿಗೂ ಹೇಳಿರ್ತಕ್ಕಂಥದ್ದು. ಅದರಲ್ಲಿ ಗಣಪತಿಗೆ ಹೇಳಿದಾಗ ಗಣಪತಿ ಏನ್ ಮಾಡ್ತಾನೆ, ಸ್ವಲ್ಪ ವೇಟ್ ಮಾಡ್ತಾನೆ. ಸುಬ್ರಹ್ಮಣ್ಯ ನವಿಲ್ ಹತ್ಬಿಟ್ಟು ಇಡೀ 3 ಲೋಕವನ್ನು ಸುತ್ತಲಿಕ್ಕೆ ಹೋಗ್ತಾನೆ. ಆದರೆ ಗಣಪತಿ ಆ ತಂದೆ ತಾಯಿಗಳಿಂದ 3 ಲೋಕ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿಬಿಡ್ತಾನೆ, ಅವ್ನು ಬೇಗವಾಗಿ ಬರ್ತಾನೆ. ಅಂದ್ರೆ ಇಲ್ಲಿ 3 ಅನ್ನತಕ್ಕ ಸಂಖ್ಯೆ ಅತ್ಯಂತ ಫಲಪ್ರದವಾಗಿರ್ತಕ್ಕಂಥದ್ದು. 2 ಅನ್ನತಕ್ಕಂಥದ್ದು ಸಿದ್ಧಿ ಮತ್ತು ಬುದ್ಧಿಗೆ ಪ್ರಧಾನವಾಗಿರ್ತಕ್ಕಂಥದ್ದು. 1 ಅನ್ನತಕ್ಕಂಥ ಸಂಖ್ಯೆ ಇಡೀ ಜಗತ್ತು ಒಂದೇ ಆಗಿರ್ತಕ್ಕಂಥದ್ದು. ನಮ್ಮಲ್ಲಿ ಅದ್ವೈತತೆ, ನಾವೆಲ್ಲ ಒಂದೇ ಆಗಿದ್ದೇವೆ ಅಂತೇಳಿ, ನಮ್ಮಲ್ಲಿ ಭೇದ ಭಾವ ಇರಬಾರ್ದು, ನಾವೆಲ್ಲ ಒಂದೇ, ಎಲ್ಲವೂ ಕೂಡ ಬ್ರಹ್ಮನಲ್ಲೇ ಸ್ವರೂಪನಾಗಿರ್ತಕ್ಕಂಥದ್ದು. 2 1 3 ಹಾಗಾಗಿ 21 ಬರ್ತಕ್ಕಂಥದ್ದು. 21 ಗಣಪತಿಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಂಖ್ಯೆ. ಮತ್ತು 21 ನಮ್ಮ ಕಾಲಜ್ಞಾನಗಳಲ್ಲೂ ಕೂಡ ನಾವು ಒಳ್ಳೆಯ 7 3 21 ನೋಡಿ, 7 ಸಂಖ್ಯೆಯು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು, 3 ಸಂಖ್ಯೆಯು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು, 7 3 21 ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಸಾಕಷ್ಟು ಗಣಪತಿಗಳನ್ನ 21 ದಿವಸದ ನಂತರ ಹೌದು ಬಿಡುವಂತ ಪದ್ಧತಿ ಇದೆ. ರಾಮಣ ಶೆಟ್ಟಿ ಆಗಿರ್ಬೋದು, ಅಥವಾ ಮತ್ತೆ ಅಂದ್ರೆ ನಮ್ಮಲ್ಲಿ ಹಿಂದೂ ಮಹಾಸಭಾ 14 ದಿನ ಮೋಸ್ಟ್ಲಿ ಅಥವಾ 10 ದಿನ ಇಡ್ತಾರೆ ಅನ್ಸುತ್ತೆ. ನರಕ ಚತುರ್ಥ ಅಂದ್ರೆ ಅನಂತ ಪದ್ಮನಾಭ ಚತುರ್ದಶಿನ ಬಿಡುವಂಥದ್ದು ಹವ್ಯಾಸಗಳು ಇಟ್ಕೊಂಡಿದ್ದಾರೆ ಗುರುಗಳೇ. ಇನ್ನ ಈ ಸಾರಿ ಬಹಳ ವಿಶೇಷವಾಗಿ ಗೌರಿ ಗಣೇಶ ಹಬ್ಬ ಒಟ್ಟೊಟ್ಟಿಗೆ ಬಂದಿದ್ದಾವೆ. 2 ಹಬ್ಬಗಳು ಒಟ್ಟಿಗೆ ಬಂದಿರೋದ್ರಿಂದ ಒಂದು ದಿನ ರಜಾನೂ ಕಡಿಮೆ ಆಗಿದೆ. ಜನರಿಗೆ ದೂರದ ಊರಿಂದ ಬರೋರು ಸ್ವಲ್ಪ ಮನಸ್ಸಲ್ಲಿ ಏನು ಅನ್ಕೊಂತಾರೆ. ಹಾಗಾಗಿ ಈ 2 ಹಬ್ಬಗಳು ಒಟ್ಟಿಗೆ ಬಂದಿದ್ದಾವಲ್ಲ, ಅದು ಹೇಗೆ ಇದನ್ನ ಆರಾಧನೆ ಮಾಡಿ? ಅಂದ್ರೆ ಸಾಮಾನ್ಯವಾಗಿ ಈ ಹಬ್ಬಗಳು 2 ಹಬ್ಬ ಒಟ್ಟಿಗೆ ಬರೋದು ತುಂಬಾ ಒಂದು 4 ವರ್ಷಕ್ಕೆ ಒಮ್ಮೆ ಮಾತ್ರ. ಏನ್ ಮಹತ್ವ ಇದ್ರದ್ದು ವಿಶೇಷ ಅಂದ್ರೆ ಈ ಸಲ ನಮಗೆ ನಿಜ ಶ್ರಾವಣ ಮಾಸ ಬಂದಿರತಕ್ಕಂಥ, ಅಂದ್ರೆ ಈ ಸಲ ಶ್ರಾವಣ ಮಾಸ 2 ಬಂದಿರತಕ್ಕಂಥದ್ದು. ಅಧಿಕ ಶ್ರಾವಣ ಒಂದು, ನಿಜ ಶ್ರಾವಣ ಅಂತ ಬಂದಿರತಕ್ಕಂಥದ್ದು. ನಮ್ಮ ಈಗ ನಾವು ಸಾಮಾನ್ಯವಾಗಿ ಸೌರಮಾನ ರೀತಿ ಮತ್ತು ಚಾಂದ್ರಮಾನ ರೀತಿ ಅಂತೇಳಿ ನಮ್ಮಲ್ಲಿ 2 ಪದ್ಧತಿ ಇರ್ತಕ್ಕಂಥ. ಅಂದ್ರೆ ಸೂರ್ಯನನ್ನ ಗಣನೆ ತೆಗೆದುಕೊಂಡು ಆರಾಧನೆ ಮಾಡ್ತಕ್ಕಂಥ ಒಂದು ಪದ್ಧತಿ ಆದ್ರೆ, ಚಂದ್ರನನ್ನ ಗಣನೆ ತೆಗೆದುಕೊಂಡು ಆರಾಧನೆ ಮಾಡ್ತಕ್ಕಂಥ ಇನ್ನೊಂದು ಪದ್ಧತಿ ಇರ್ತಕ್ಕಂಥದ್ದು ಅಂತ. ನಾವು ಸಾಮಾನ್ಯ ಆಗುಂಬೆ ಘಾಟಿ ಇಳಿದ್ಮೇಲೆ ಎಲ್ಲರೂ ಅಲ್ಲಿ ಸೂರ್ಯನನ್ನ ಆರಾಧನೆ ಮಾಡ್ತಕ್ಕಂಥದ್ದು. ಅದನ್ನ ಪರಶುರಾಮ ಕ್ಷೇತ್ರ ಅಂತ ಕೂಡ ಹೇಳ್ತಕ್ಕಂಥದ್ದು. ಅಂದ್ರೆ ಪರಶುರಾಮ ಆ ಕ್ಷೇತ್ರವನ್ನು ಹುಟ್ಟಿಸಿದ, ಹಾಗಾಗಿ ಅದನ್ನ ಪರಶುರಾಮ ಕ್ಷೇತ್ರ. ಅಲ್ಲಿ ಸೂರ್ಯನನ್ನ ಗಣನೆಗೆ ತೆಗೆದುಕೊಂಡು ಅಲ್ಲೆಲ್ಲ ಜನಗಳು ಆರಾಧನೆ ಮಾಡ್ತಕ್ಕಂಥದ್ದು. ನಾವು ಆಗುಂಬೆಯಿಂದ ಮೇಲ್ ಬರ್ತಕ್ಕಂಥ ಏನು ಮಲೆನಾಡು ಭಾಗ ಅಥವಾ ಈ ಕಡೆ ಏನೋ ಮೈಸೂರು ಪ್ರಾಂತಗಳೆಲ್ಲ ಇದೆ, ಇಲ್ಲೆಲ್ಲ ಚಂದ್ರನನ್ನ ಆರಾಧನೆ ಇಟ್ಕೊಂಡು ಚಂದ್ರನನ್ನ ಗಣನೆ ತೆಗೆದುಕೊಂಡು ಅದಕ್ಕೋಸ್ಕರ ಚಂದ್ರಮಾನ ಮತ್ತು ಸೌರಮಾನ ಆರ್ತಕ್ಕಂಥ. ಅದಕ್ಕೋಸ್ಕರ ಯುಗಾದಿ ಹಬ್ಬವು ಕೂಡ ಬರ್ತಕ್ಕಂಥ ಚಂದ್ರಮಾನ ಯುಗಾದಿ, ಇನ್ನೊಂದು ಸೌರಮಾನ ಯುಗಾದಿ ಅಂತ ಬರ್ತಕ್ಕಂಥದ್ದು. ಆ ರೀತಿಯಾಗಿ ಆರಾಧನೆ ಮಾಡ್ತಕ್ಕಂಥ ಪದ್ಧತಿ ಇರ್ತಕ್ಕಂಥದ್ದು. ಸೌರಮಾನದಲ್ಲಿ ಯಾವತ್ತೂ ಯಾವ ಮಾಸವೂ ಅಧಿಕ ಬರುವುದಿಲ್ಲ. ಆದ್ರೆ ಚಾಂದ್ರಮಾನದಲ್ಲಿ ಸಾಮಾನ್ಯ 3.5 ವರ್ಷಕ್ಕೆ ಅಥವಾ 3 ವರ್ಷಕ್ಕೆ ಒಮ್ಮೆ 1 ಮಾಸ ಅಧಿಕವಾಗಿ ಬರ್ತಕ್ಕಂಥದ್ದು ಅಂತ. ಅಧಿಕವಾಗಿ ಬರ್ತಕ್ಕಂಥ ಸಂದರ್ಭದಲ್ಲಿ ಆ ಹಿಂದಿನ ವರ್ಷಗಳು ಕೆಲವೊಂದು ತಿಥಿಗಳು ಕ್ಷಮಿಸಿ ಹೋಗ್ತಕ್ಕಂಥದ್ದು ಆಗ್ತದೆ. ಆವಾಗ 1 ಮಾಸ ಅಧಿಕವಾಗಿ ಬರ್ತದೆ. ಆ ಅಧಿಕ ಮಾಸವನ್ನ ತುಂಬುವಂತಹ ದಿನವನ್ನ ಗಣನೆ ತೆಗೆದುಕೊಳ್ಳೋಕೆ ಹೋಗ್ತಾರ. ಮುಂದಿನ ವರ್ಷ ಒಂದೊಂದು ತಿಥಿಗಳು ಕ್ಷಣಿಸಿ ಹೋಗ್ತಕ್ಕಂಥದ್ದು ಅಂತ. ಆಗ ಅಲ್ಲಿ ಅಧಿಕ ಶ್ರಾವಣ ಅಧಿಕ ಮಾಸವು ಬಂದಂಗಾಗುತ್ತೆ. ಇಲ್ಲಿ ತಿಥಿಗಳು ಕೂಡ ಹೊಂದಾಣಿಕೆ ಆಗ್ತದೆ. 2 ವರ್ಷದಲ್ಲಿ ತಿಥಿಗಳು ಕೂಡ ಹೊಂದಾಣಿಕೆ ಆಗ್ತಕ್ಕಂಥದ್ದು ಅಂತ. ಆ ಪ್ರಕಾರವಾಗಿ ಈ ವರ್ಷದಲ್ಲಿ ಭಾದ್ರಪದ ಮಾಸದ ಚೌತಿ ಮತ್ತು ತದಿಕೆ ಇದೆರಡೂ ಒಂದೇ ದಿನ ಬಂದಿರ್ತಕ್ಕ. ಅಂದ್ರೆ ಸಾಮಾನ್ಯವಾಗಿ 9 ಗಂಟೆ 30 ನಿಮಿಷ ತನಕ ಈ ವರ್ಷ ಅಂದ್ರೆ 18ನೇ ತಾರೀಕು ಈ ಸೋಮವಾರದ ದಿನ ಬೆಳಗ್ಗೆ 9:00 ತನಕ ತದಿಕೆ ಇರತಕ್ಕಂಥದ್ದು. ಅದಲ್ಲದೆ 9:30ಯಿಂದ
ಅಂದ್ರೆ ಮಂಗಳವಾರ ಬೆಳಗ್ಗೆ 10 ಗಂಟೆಯ ತನಕ ಈ ಚೌತಿ ತಿಥಿ ಇರತಕ್ಕಂಥದ್ದು. ಹಾಗಾಗಿ ನಮಗೇನು ಅಂದ್ರೆ ಕಾಲಜ್ಞಾನಗಳ ಪ್ರಕಾರವಾಗಿ ನಮಗೆ 18 ಗಟಿ ಇದ್ದಾಗ, ಅಂದ್ರೆ ದೃಗ್ಗಣಿತ ರೀತಿಯಾಗಿ 18 ಗಟಿ ಇದ್ದಾಗ ನಾವು ಅಥವಾ ಈ ವ್ರತವನ್ನ ಆರಾಧನೆ ಮಾಡಬೇಕು ಅಂತಕ್ಕಂಥದ್ದು. ಆದರೆ ನಮಗೇನಾಗಿದೆ ಅಂತಕ್ಕಂಥದ್ದು 18ನೇ ತಾರೀಕು ಈ ಸೋಮವಾರದ ದಿನ ನಮಗೆ ಗೌರಿ ಹಬ್ಬವನ್ನ ಬೆಳಗ್ಗೆ 9:30 ಒಳಗೆ ಮಾಡ್ತಕ್ಕಂಥ, ಅದರ ನಂತರದಲ್ಲಿ ಚೌತಿ ಬಂದಿರುತ್ತೆ. ಹಾಗಾಗಿ ಗಣಪತಿ ವ್ರತವನ್ನು ಮಾಡಬೇಕು. ಆದರೆ ಮಂಗಳವಾರದ ದಿನ ಬೆಳಗ್ಗೆ 10 ಗಂಟೆಗೆ ನಮಗೆ ಚೌತಿ ಮುಗ್ದಿದ್ದರಿಂದ ಹಬ್ಬವನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆಂದ್ರೆ ಸಾಮಾನ್ಯ ಮಧ್ಯದ ಸಮಯದಲ್ಲಿ ಆ ಮಿತಿ ಇಲ್ಲ. ಹಾಗಾಗಿ ನಾವು ಗಣಪತಿ ಹಬ್ಬವನ್ನು ಒಂದೇ ದಿನ, ಗೌರಿ ಮತ್ತು ಗಣಪತಿ ಹಬ್ಬವನ್ನು ಒಂದೇ ದಿನ ಮಾಡಿದರೆ ಅದು ಶ್ರೇಯಸ್ಕರ ಅಂತ. ಆದರೆ ಸೌರಮಾನವನ್ನು ಆಚರಣೆ ಮಾಡುವಂತಹ ಊರಿನಲ್ಲಿ ಸೂರ್ಯನ ಸಮಯ, ಸೂರ್ಯೋದಯದ ಸಮಯಕ್ಕೆ ಚೌತಿ ಇತ್ತು ಅಂದ್ರೆ ಸಾಕು, ಅವರು ಆ ಗಣಪತಿ ಹಬ್ಬವನ್ನು ಮಾಡ್ತಾರೆ. ಹಾಗಾಗಿ ದಕ್ಷಿಣ ಕನ್ನಡದಲ್ಲಿ ಮಂಗಳವಾರದ ದಿನ ಗಣಪತಿ ಹಬ್ಬವನ್ನು ಮಾಡ್ತಾರೆ, ಸೋಮವಾರದ ದಿನ ಗೌರಿ ಹಬ್ಬವನ್ನು ಮಾಡ್ತಾರೆ. ಆದರೆ ನಮ್ಮ ಮಲೆನಾಡು ಈ ಏನು ಚಾಂದ್ರಮಾನದ ರೀತಿ ಆಚರಣೆ ಮಾಡ್ತೀವಿ, ಇಲ್ಲಿ ಗೌರಿ ಮತ್ತು ಗಣಪತಿ ಹಬ್ಬವನ್ನು ಈ ಸೋಮವಾರವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಇನ್ನು ಈ ಗಣಪತಿ ಹಬ್ಬವನ್ನು ಆಚರಣೆ ಮಾಡೋದನ್ನು ಅದಕ್ಕೇನಾದರೂ ಒಂದು ಇತಿ ಮಿತಿ ಸಮಯ ಟೈಮು ಇಷ್ಟೇ ಹೊತ್ತಿಗೆ ಮಾಡಬೇಕು ಈ ಥರದ್ದು? ಅಂದ್ರೆ ಆ ಸಮಯದಲ್ಲಿ ಸಾಮಾನ್ಯವಾಗಿ ಮಧ್ಯಾಹ್ನ 12 ಗಂಟೆ ಒಳಗೆ ಅದನ್ನು ಮುಗಿಬೇಕು ಅಂತಕ್ಕಂಥದ್ದು ಇರ್ತಕ್ಕಂಥ. ಯಾಕಂದ್ರೆ 12 ಗಂಟೆ ನಂತರದಲ್ಲಿ ಆಚರಣೆಗಳು ಮಾಡಲ್ಲ. ಸಾಮಾನ್ಯ ಯಾವುದೇ ಹಬ್ಬ ಪೂರ್ವ ಕರ್ಮಗಳನ್ನ 12 ಗಂಟೆ ಒಳಗೆ ಮಾಡ್ತಾರೆ, ಅಪರ ಕರ್ಮವನ್ನು 12 ಗಂಟೆ ಮೇಲೆ ಮಾಡ್ತಕ್ಕಂಥದ್ದು. ಹಾಗಾಗಿ ಸಾಮಾನ್ಯವನ್ನು ಗಣಪತಿ ಹಬ್ಬವನ್ನ 12 ಗಂಟೆ ಒಳಗೆ ಮುಗಿಸ್ತಕ್ಕಂಥ. ಅದಕ್ಕೋಸ್ಕರ ನಾಳೆ ಮಂಗಳವಾರವಾದ್ರಿಂದ ಅಲ್ಲಿ 10 ಗಂಟೆ ತನಕ ಮಾತ್ರ ಚೌತಿ ಇರುತ್ತೆ. 10 ಗಂಟೆ ಮೇಲೆ ಪಂಚಮಿ ಬಂದು ಹೋಗುತ್ತೆ. ಹಾಗಾಗಿ ನಮಗೆ 10 ಗಂಟೆ ನಂತರ ಸಾಮಾನ್ಯವಾಗಿ ಹಬ್ಬಗಳನ್ನು ಮಾಡಿ 12 ಗಂಟೆ ಒಳಗೆ ಮುಗಿಸ್. ಯಾಕಂದ್ರೆ ಮನೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಆಗಬೇಕಾಗತ್ತೆ, ಅದು ಹೆಣ್ಮಕ್ಳೇ ಮಾಡ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ಬೇಗ ಬೇಗ ಗಡಿಬಿಡಿಯಲ್ಲಿ ಆಗುವುದಿಲ್ಲ. ಅದಲ್ಲದೆ ಸಮಯದ ಮಿತಿ ಕೂಡ ಇರೋದ್ರಿಂದ ಮುಗಿಸೋಕ್ಕೆ ಸಮಯ ದಾಟಿಬಿಡುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ 12 ಗಂಟೆ ಒಳಗೆ ಆಚರಣೆ ಮಾಡ್ತಕ್ಕಂಥ ಬಹಳ ಒಳ್ಳೆಯ ಶ್ರೇಷ್ಠವಾಗಿರ್ತಕ್ಕಂಥ ಸಮಯ. ಮತ್ತು ಎಲ್ಲ ಹಬ್ಬಕ್ಕೂ ಬ್ರಾಹ್ಮಿ ಮುಹೂರ್ತ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಪಿತೃಯಜ್ಞಗಳಿಗೆ ಮಧ್ಯಾಹ್ನ 12 ಗಂಟೆ ನಂತರದಲ್ಲಿ ಒಳ್ಳೆದಾಗಿರ್ತಕ್ಕಂಥ. ಇನ್ನು ಗಣಪತಿ ಹಬ್ಬದ ದಿವಸ ಚಂದ್ರನ ನೋಡಬಾರ್ದು ಅಂತಾರೆ, ಹೌದು. ಯುಗಾದಿ ದಿವಸ ಚಂದ್ರನ ಹುಡ್ಕೊಂಡು ಹೋಗ್ತಾರೆ. ಇದು ಒಂಥರ ಹಾಸ್ಯಾಸ್ಪದವಾಗೈತಲ್ಲ, ಹೆಂಗೆ? ಅಂದ್ರೆ ಏನು ಅಂತಂದ್ರೆ ನೋಡಿ, ಸಂಕಷ್ಟದ ಚೌತಿ ವ್ರತವನ್ನ ಪ್ರತಿ ತಿಂಗಳು ಮಾಡ್ತಾರೆ. ಅದು ಕೃಷ್ಣ ಪಕ್ಷದಲ್ಲಿ ನಾವು ಚಂದ್ರ ದರ್ಶನ ಮಾಡ್ತೇವೆ, ಕಾಣದೇ ಇಲ್ಲ. ಆದ್ರೆ ಭಾದ್ರಪದ ಶುದ್ಧ ಚೌತಿ ದಿನ ನೀವು ಕಣ್ಣಿಗೆ ಗಣಪತಿ ಚಂದ್ರ ಕಾಣಬೇಡ ಅಂತಂದ್ರು ಕಣ್ಣು ಎದುರಿಗೆ ಬಂದು ಕಾಣ್ತಿರ್ತಾನ. ಆದ್ರೆ ನೀವು ಯುಗಾದಿ ಹಬ್ಬದ ದಿನ ನೋಡಿ, ಸೂಕ್ಷ್ಮವಾಗಿ ಒಂದು ದಾರದ ಎಳೆಯಲ್ಲಿ ಕಾಣ್ತಾ ಇದ್ರೆ ನಮ್ಮ ಜೀವನದಲ್ಲಿ ಭಗವಂತನನ್ನು ಕಾಣಲಿಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ದಿನ ಅಂತಂದ್ರೆ ಯುಗಾದಿ ಹಬ್ಬ. ಅದು ವರ್ಷದ ಪ್ರಥಮ ಹಬ್ಬ. ಆ ದಿನ ಚಂದ್ರನನ್ನ ದರ್ಶನ ಮಾಡಿದ್ರೆ ನಮ್ಮ ಜೀವನದಲ್ಲಿ ಬೆಳದಿಂಗಳು ಚೆನ್ನಾಗಿ ಇರ್ತದೆ ಅಂತಕ್ಕಂಥದ್ದು. ನಮ್ಮ ಜೀವನ ಬೆಳದಿಂಗಳಾಗಿರ್ಬೇಕು ಅಂದ್ರೆ ಚಂದ್ರ ದರ್ಶನ ಆಗ್ಬೇಕಂದ್ರೆ ನೋಡಿ, ಹುಣ್ಮೆಯ ದಿನ ಚಂದ್ರವನ್ನು ನೋಡಿದಾಗ ನೀವು ಅವತ್ತು ಹೊರಗಡೆ ಲೈಟ್ ಹಾಕೋದೇ ಬೇಡ. ಸಾಮಾನ್ಯವಾಗಿ ಹುಣ್ಮೆ ದಿನ ತುಂಬಾ ಬೆಳಕಿರ್ತಕ್ಕಂಥ ಬೆಳದಿಂಗಳ ಕಾರ್ಯಕ್ರಮಗಳಾಗುತ್ತೆ, ಬೆಳದಿಂಗಳ ಭೋಜನ ಅಂತ ಆಗ್ತಕ್ಕಂಥದ್ದು. ಹೌದು, ಅದು ಬಹಳ ಒಳ್ಳೇದು. ಅಂತ ಚಂದ್ರ ಯುಗಾದಿ ಮೊದಲನೇ ದಿನ ಕಾಣ್ತಾನೆ ಅಂತಂದ್ರೆ ನಮ್ಮ ಜೀವನ ಎಷ್ಟು ಬೆಳಕಾಗಿರ್ಬೋದು ಅಂತ ಹೇಳಿ ಅಂತಕ್ಕಂಥ. ಆ ರೀತಿಯಾಗಿ ಯುಗಾದಿ ದಿನ ಚಂದ್ರದ ದರ್ಶನ ಆಗಬೇಕು. ಭಾದ್ರಪದ ಶುದ್ಧ ಚೌತಿಯ ದಿನದ ಗಣಪತಿಯ ದರ್ಶನ ಮಾಡಿದ್ರೆ ಅಪವಾದವನ್ನು ಬರುತ್ತೆ ಅಂತಕ್ಕಂಥ. ಇನ್ನ ಗಣಪತಿಗೆ ನೈವೇದ್ಯದ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ವಿಶೇಷವಾದ ನೈವೇದ್ಯ ಎಲ್ಲಿ ಮಕ್ಕಳು ಇಲ್ಲಿ ಬೀದಿಯಲ್ಲೆಲ್ಲ ಗಣಪತಿ ಇಡ್ತಾರೆ, ಏನೇನೋ ನೈವೇದ್ಯ ಮಾಡ್ತಾರೆ. ಕೆಲವರು ಎಣ್ಣೆ ಬಾಟ್ಲಿ ಇಟ್ಟಿರ್ತಾರೆ, ಎಂತೆಂಥದೆಲ್ಲ ಮಾಡ್ತಾರೆ, ನೋಡ್ತಾ ಇರ್ತೀವಿ. ಇದು ನಮ್ಮ ಎಣ್ಣೆ ಗಣಪತಿ, ಇದು ಈ ತರದ ಗಣಪತಿ, ಈ ತರದೆಲ್ಲ ಮಾಡಿ ಒಂಥರ ಮೋಜು ಮಸ್ತಿ ಮಾಡ್ತಾರೆ. ಅದು ನಮ್ಮ ಧಾರ್ಮಿಕ ಪದ್ಧತಿಗಳಿಗೆ ವಿರೋಧ ಆಗಿರ್ತದೆ. ವಿರೋಧ ಆಗುತ್ತೆ. ಅಂದ್ರೆ ನಾವೊಂದು ಹೇಳ್ತೀನಿ, ಅವ್ರವ್ರ ಭಾವಕ್ಕೆ ಅವ್ರವ್ರ ಭಕ್ತಿಗೆ ಭಗವಂತ. ನಾವು ಯಾವ ರೀತಿಯಾಗಿ ಬೇಕಾದ್ರೂ, ಯಾಕೆಂದ್ರೆ ಗಣಪತಿ ಇರೋದೇ ಮಣ್ಣಿನಿಂದ. ನಮ್ಮ ಮನಸ್ಸಿಗೆ, ನಮ್ಮ ದೃಷ್ಟಿಗೆ ಯಾವ ರೀತಿಯಾಗಿ ನಾವು ಸೃಷ್ಟಿ ಮಾಡಿಕೊಂಡು ಗಣಪತಿಯನ್ನು ಬೇಕಾದ್ರೆ ಆರಾಧನೆ ಮಾಡೋದು. ಆದರೆ ಗಣಪತಿಗೆ ಕೊಡ್ತಕ್ಕಂತಹ ದ್ರವ್ಯಗಳು ಇಂತಿಷ್ಟೇ ಪ್ರಮಾಣದ್ದು, ಇಂಥದ್ದೇ ಇರಬೇಕು ಅಂತಕ್ಕಂಥದ್ದಿದೆ. ಮೋದಕ ಆಗಿರ್ಬೋದು, ಕರಿಗಡಬಾಗಿರ್ಬೋದು, ಅದೇ ಪೂಜೆ. ಯಾಕೆಂತಂದ್ರೆ ನಾವು ಒಂದು ಹೇಳ್ತೀವಿ, ನಾವು ಶುದ್ಧ ಮನಸ್ಸಿನಿಂದ ಗಣಪತಿ ಆರಾಧನೆಯನ್ನ, ಗಣಪತಿಗೆ ಶಾಸ್ತ್ರವಾಗಿ ಯಾವ ರೀತಿಯಾಗಿ ಧರ್ಮದಲ್ಲಿ ಹೇಳಿದೆಯೋ, ಧರ್ಮಗ್ರಂಥಗಳಿದೆಯೋ ಆ ಪ್ರಕಾರವಾಗಿ ಆಚರಣೆ ಮಾಡಿದ್ರೆ ಮಾತ್ರ ಅದು ಫಲವನ್ನು ಬರ್ತಕ್ಕಂಥದ್ದು. ಧರ್ಮಗ್ರಂಥದ ಆಧಾರವಿಲ್ಲದೆ ನಾವು ಒಂದು
ಪೂಜೆ ಅಥವಾ ಏನೇ ಮಾಡಿದ್ರು ಕೂಡ ಅದು ಶಾಸ್ತ್ರಸಮ್ಮತಿ ಆಗತಕ್ಕಂಥದ್ದಲ್ಲ, ಅದು ಭಗವಂತನಿಗೂ ಕೂಡ ಸೇರ್ತಕ್ಕಂಥದ್ದಲ್ಲ. ಹಾಗಾಗಿ ಧರ್ಮಗ್ರಂಥದ ಆಧಾರದ ಮೇಲೆ ಮಾಡಬೇಕು. ಧರ್ಮಗ್ರಂಥದ ಆಧಾರವಿಲ್ಲದ ಯಾವುದೇ ತತ್ವಗಳು ಕೂಡ ಭಗವಂತನನ್ನು ಸೇರ್ತಕ್ಕಂಥದ್ದಲ್ಲ. ಹಾಗಾಗಿ ಅವ್ರ ಮನಸ್ಸಿಗೆ ಏನು ಅಂದರೆ ಭಗವಂತನ ಆಕಾರ ಯಾವ ಥರನಾರು ಮಾಡಲಿ, ಆದರೆ ಭಗವಂತನನ್ನು ಆರಾಧಿಸುವಂಥದ್ದು ಭಗವಂತ ಗ್ರಂಥಗಳಲ್ಲಿ ಹೇಗಿದೆಯೋ ಆ ಪ್ರಕಾರ ಮಾಡಿದ್ರೆ ಮಾತ್ರ ಶ್ರೇಷ್ಠವಾಗತಕ್ಕಂಥದ್ದು. ಸುಮ್ಮನೆ ನಮ್ಮ ಮನಸ್ಸಿಗೆ ಬಂದಂಗೆ ನಾನು ಎಷ್ಟೊತ್ತಿಗೂ ಪೂಜೆ ಮಾಡ್ಕೊಳ್ತೀನಿ, ಗಣಪತಿಗೆ ಹುಲ್ಲು ತಿನ್ನಕ್ಕೆ ಕೊಡ್ತೀನಿ, ಗಣಪತಿಗೆ ಹಾಲು ಕುಡಿಸ್ತೀನಿ, ಈ ರೀತಿಯಾಗಿರ್ತಕ್ಕ. ಯಾಕೆಂದ್ರೆ ಭಗವಂತ ಸಾಮಾನ್ಯವಾಗಿ ಎಲ್ಲೂ ಕೂಡ ಬಂದು ಹಾಲು ಕುಡಿತಾನೆ ಅಥವಾ ಒಂದು ಮೋದಕ ತಿಂತಾನೆ ಅನ್ನತಕ್ಕಂಥದ್ದು ಸುಳ್ಳು. ಯಾಕೆಂತಂದ್ರೆ ಕಲಿಯುಗದಲ್ಲಿ ಆ ರೀತಿಯಾಗಿರ್ತಕ್ಕಂತಹ ಪದ್ಧತಿಗಳು ನಡೆಯೋದು ಬಹಳ ಕಷ್ಟ. ಅಕಸ್ಮಾತ್ ಭಗವಂತ ಸ್ವೀಕರಿಸ್ತಾನೆ ಅಂತಂದ್ರೆ ಯಜ್ಞನ ಮುಖಾಂತರ ಅಗ್ನಿಮುಖ ವೈ ದೇವಾಹ, ದೇವತೆಗಳಿಗೆ ಅಗ್ನಿಯೇ ಬಾಯಿ, ಅಗ್ನಿ ಪುರಸರು ಏನೇ ಕೊಟ್ಟರು ಕೂಡ ಅದು ಭಗವಂತ ಸ್ವೀಕರಿಸ್ತಾನೆ ಅನ್ನತಕ್ಕಂಥದ್ದು ನಮ್ಮ ಹಿಂದಿನಿಂದ ಬಂದಿರತಕ್ಕಂಥದ್ದು. ಆ ಪ್ರಕಾರವಾಗಿ ಅಗ್ನಿ ಪುರಸರ ಕೊಡಿ, ಅಕಸ್ಮಾತ್ ಭಗವಂತ ಸ್ವೀಕರಿಸ್ತಾನ ಆಜ್ಞೆ ಮೋದಕವನ್ನು ಹೋಮಕ್ಕೆ ಅರ್ಪಣೆ ಮಾಡ್ತಕ್ಕಂಥದ್ದು, ಕರಿಗಡುಬುನ ಬಾಳೆಹಣ್ಣ ಅಥವಾ ಕಬ್ಬನ್ನ, ಅದಕ್ಕೆ ಅಷ್ಟದ್ರವ್ಯ ಅಂತಕ್ಕಂಥದ್ದಿದೆ. ಮೋದಕ ಆಗಿರ್ಬೋದು, ಅರಳು, ಬೆಲ್ಲ, ತುಪ್ಪ, ಜೇನುತುಪ್ಪ, ಕಬ್ಬು, ಬಾಳೆಹಣ್ಣು, ಅವಲಕ್ಕಿ, ಇವೆಲ್ಲವೂ ಭಗವಂತನಿಗೆ ಇಷ್ಟವಾಗಿ ಗಣಪತಿಗೆ ಇಷ್ಟವಾಗಿರ್ತಕ್ಕಂಥವುಗಳನ್ನ ಇದನ್ನ ಮಿಶ್ರಣ ಮಾಡಿ ಅಗ್ನಿಗೆ ಹಾಕಿದಾಗ ಅದು ಅಗ್ನಿ ನೇರವಾಗಿ ಭಗವಂತನಿಗೆ ತಲುಪಿಸ್ತಕ್ಕಂಥ. ಅದಕ್ಕೋಸ್ಕರ ಅವನಿಗೆ ಹವ್ಯವಾಹ ಅಂತ ಅಗ್ನಿಗೆ ಹೆಸರು, ಹವ್ಯವಾಹ ಅಂತೇಳಿ. ಆಗ ಅಗ್ನಿ ಮುಖವಾಗಿ ಕೊಡಬಹುದು. ಸುಮ್ಮನೆ ನಾವು ಇಲ್ಲಿ ಕೊಡಿಸಿ ನಾಟಕ ಮಾಡಿ ಅದು ಮಾಡೋಕ್ಕಿಂತ ಭಗವಂತನಿಗೆ ಕೊಟ್ಟಿದ್ದೀವಿ ಅಂತ ಕೊಟ್ಬಿಟ್ಟು ಅವನ ಪ್ರಸಾದ ಅಂತ ನಾವು ಸೇವಿದ್ರೆ ನಾವು ಪ್ರಸಾದಿ ಆಗ್ತೇವೆ ಅಂತೇಳಿ ನಮಗೆ ಫಲ ಸಿಗೋದಿಲ್ಲ. ನಮಗೆ ಅದು ಕೊಡೋಕ್ಕಿಂತ ಇದು ನಮಗೆ ಫಲ ಸಿಗ್ತಕ್ಕ. ನಮ್ಮ ಹೊಟ್ಟೆ ತುಂಬತ್ತೆ ಅನ್ನೋದ್ರ ಬಗ್ಗೆ ನಾವು ಇಟ್ಕೊಂಡಾಗ ಭಗವಂತನನ್ನ ಮೂರ್ತಿಯನ್ನಿಟ್ಟು ನೈವೇದ್ಯ ಮಾಡಿ ಅದನ್ನ ಸೇವೆ ಮಾಡಬಹುದು. ಇಲ್ಲ ಭಗವಂತನಿಗೆ ನಾವು ಅರ್ಪಣೆ ಮಾಡ್ಬೇಕಂದ್ರೆ ಅಗ್ನಿಹೋತ್ರಗಳು, ಅಗ್ನಿಹೋತ್ರಕ್ಕೆ ಏನೇ ಕೊಟ್ಟರು ಕೂಡ ಭಗವಂತ ನೇರವಾಗಿ ತೆಗೆದುಕೊಳ್ತಾನೆ. ಹಾಗಾಗಿ ಸುಮ್ಮನೆ ನಾವು ಆಡಂಬರದ ಜೀವನ ಅಲ್ಲ, ಆಡಂಬರದ ಆರಾಧನೆಯೂ ಅಲ್ಲ. ಹಾಗಾಗಿ ನಮ್ಮ ಭಗವಂತನನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಬೇಕು, ಅದೇ ಬಹಳ ಒಳ್ಳೆತಕ್ಕಂಥದ್ದು. ಇತ್ತೀಚೆಗೆ ಸರ್ಕಾರ ಕೆಲವರ ಆದೇಶಗಳನ್ನು ಹೊರಡಿಸಿದೆ. ಪರಿಸರ ಗಣಪತಿಯನ್ನ ಬಳಸಿ ಮಣ್ಣಿನ ಗಣಪತಿನ ಮಾಡಿ, ಪೇಂಟ್ಗಳನ್ನು ಪ್ಲಾಸ್ಟರ್ ಪ್ಯಾರಿಸ್ ಗಣಪತಿಗಳನ್ನ ಮಾಡಿ ಪರಿಸರಕ್ಕೆ ನಾಶ ಮಾಡಬೇಡಿ, ಅದನ್ನು ಕೆರೆಗಳಲ್ಲಿ, ಬಾವಿಗಳಲ್ಲಿ, ಕುಡಿಯೋ ನೀರಿನ ಬಾವಿಗಳಲ್ಲಿ ಬಿಡ್ತೀರಾ, ಅಲ್ಲಿ ಕೆಮಿಕಲ್ ಮಿಕ್ಸ್ ಆಗುತ್ತೆ, ಈ ಕ್ಯಾನ್ಸರ್ ಥರದ್ದೆಲ್ಲ ಕಾಯಿಲೆಗಳು ಬರ್ತವೆ, ನಮಗೆ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಆದಷ್ಟು ಪರಿಸರ ಗಣಪತಿಯನ್ನು ಉಪಯೋಗಿಸಿ ಇದನ್ನೆಲ್ಲ ಮಾಡಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಏನು ಹೇಳ್ತೀರಾ? ಅಲ್ಲ, ಇದು ನಿಜವಾದಂಥದ್ದು. ಯಾಕೆಂದ್ರೆ ನೀವು ಧರ್ಮ ಗ್ರಂಥ ತೆಗೀರಿ, ಯಾವುದೇ ಶಾಸ್ತ್ರದ ಗ್ರಂಥಗಳು ತೆಗೀರಿ, ಎಲ್ಲೂ ಕೂಡ ಮಣ್ಣಿನ ಗಣಪತಿ ಅಂತ ಹೇಳಿದ ಹೊರತಾಗಿ ಬಣ್ಣ ಮಿಶ್ರಿತ ಗಣಪತಿ ಅಂತ ಎಲ್ಲೂ ಹೇಳಿಲ್ಲ. ನೀವು ಮಣ್ಣಿನಿಂದಾಗ್ಲಿ, ಚಿನ್ನದಿಂದಾಗ್ಲಿ, ಬೆಳ್ಳಿಯಲ್ಲಾಗ್ಲಿ ಈ ರೀತಿಯಾಗಿರ್ತಕ್ಕಂಥ ಮೂರ್ತಿಗಳನ್ನ ಮಾಡಿ ಪೂಜಿಸಿ ಹೊರತಾಗಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮಾಡಿ ಅಥವಾ ಬಣ್ಣ ಹೊಡೆದಿರೋ ಗಣಪತಿ ಮಾಡಿ ಎಲ್ಲೂ ಕೂಡ ಹೇಳಿಲ್ಲ. ನಮ್ಮ ಹಿಂದೂ ಧರ್ಮ ಅಥವಾ ನಮ್ಮ ಪೂಜನದ ಆಧಾರಗಳ ವೇದದ ಗ್ರಂಥಗಳಲ್ಲಿ ಎಲ್ಲೂ ಸಮಾಜಕ್ಕೆ ಮಾರಕವಾಗಿರ್ತಕ್ಕಂತಹ ದೃಷ್ಟಿ ಇರ್ತಕ್ಕಂಥದ್ದು ಯಾವುದನ್ನು ಕೂಡ ಹೇಳಿಲ್ಲ. ಸಮಾಜದಲ್ಲಿ ಎಲ್ಲರೂ ಏಳಿಗೆ ಆಗಬೇಕು ಅನ್ನೋ ಉದ್ದೇಶವನ್ನೇ ಹೇಳಿರ್ತಕ್ಕಂಥದ್ದು. ನಿಮ್ಮ ಶಕ್ತಿಯಾನುಸಾರವಾಗಿ, ಈಗ ನನಗೆ ನಮ್ಮನೇಲಿ ಬಂಗಾರದ ಗಣಪತಿ ತಂದು ಇಟ್ಟು ಪೂಜೆ ಮಾಡಬೇಕು ಅಂತ ನನ್ನ ಶಕ್ತಿ ಇತ್ತು ಅಂದರೆ ಅದೇ ತಂದಿಡ್ಬೋದು, ಅಥವಾ ಇಲ್ಲ ಮನೆಯಲ್ಲಿ ಬೆಳ್ಳಿ ಗಣಪತಿ ಇತ್ತು ಅಂದರೆ ಅದನ್ನೇ ಇಟ್ಟು ಪೂಜೆ ಮಾಡ್ಬೋದು. ಅಥವಾ ನನಗೆ ಇಲ್ಲ ಅಂತಂದರೆ ನಿಮ್ಮ ಹತ್ರ ಮನೆಯಲ್ಲಿ ಮರಳು ಇತ್ತು ಅಂದರೆ ಆ ಮರಳನ್ನ ಹಾಲು ಹಾಕಿ ಅಥವಾ ಜೇನುತುಪ್ಪ ಹಾಕಿ ಅದನ್ನು ಒಂದು ಸ್ವಲ್ಪ ಮಿಶ್ರಣ ಮಾಡಿ ಅದರಿಂದ ಗಣಪತಿ ಆಕಾರವನ್ನು ಮಾಡಿ ಆ ಗಣಪತಿ ಪೂಜೆ ಮಾಡಿ ಶ್ರದ್ಧೆಯಿಂದ ಮಾಡಿ ಅಂತ ಹೇಳಿದ ಹೊರತಾಗಿ ಅರ್ಶನ ಗಣಪತಿ ಇದೆ, ದುರ್ವೆ ಗಣಪತಿ ಅಥವಾ ನಾವು ಬೆನಕಪ್ಪ ಅಂತ ಹಿಂದೆ ಮಾಡ್ತಾರೆ, ಸಗಣಿಯಲ್ಲಿ ಗರ್ಗೆಯನ್ನು ಸಿಕ್ಕಿ ಮುಂಚೆ ಬೆನಕಪ್ಪ ಪೂಜೆ ಮಾಡ್ತಾರೆ. ಇವೆಲ್ಲವೂ ಕೂಡ ನಮ್ಮ ಧರ್ಮದಲ್ಲಿ ಹೇಳಿದ್ವಲ್ಲ, ನಾವು ಯಾವುದೇ ಹಿಂದೂ ಧರ್ಮದಲ್ಲಿ ಯಾವುದೇ ಗ್ರಂಥಗಳನ್ನು ತೆಗೆದ್ರು ಕೂಡ ಅದರಲ್ಲಿ ಸಮಾಜಕ್ಕೆ ಮಾರಕವಾಗಿರ್ತಕ್ಕಂಥದ್ದು ಏನೂ ಇಲ್ಲ. ನಾವು ಮಾಡಿರೋದು, ನಾವು ಹಿಂದೆ ಏನ್ ಮಾಡ್ತಿದ್ವಿ ಅಂದ್ರೆ ಈಗ ಸ್ನಾನವನ್ನು ಮಾಡಿ ಬಟ್ಟೆಯನ್ನು ನದಿಗೆ ಬಿಡಬೇಕು ಅಂತಿದ್ರು. ಅವಾಗ ಜನಸಂಖ್ಯೆಯು ಕಡಿಮೆ ಇತ್ತು, ನದಿ ತುಂಬಾ ಹರಿತಿತ್ತು. ಅವಾಗ ಏನು ನದಿಗೆ ಬಿಡ್ತಿದ್ರು, ಅದು ಹರ್ಕೊಂಡೆಲ್ಲ ಸಮುದ್ರಕ್ಕೆ ಹೋಗಿ ಸೇರ್ತಾ ಇತ್ತು. ಆದ್ರೆ ಈಗ ಜನಸಂಖ್ಯೆ ಜಾಸ್ತಿ ಆಗಿದೆ, ನದಿಗಳ ಪ್ರಮಾಣ ಕಡಿಮೆ ಆಗ್ತಾ ಹೋಗಿರ್ತಕ್ಕಂಥದ್ದು. ಈಗ ಬಟ್ಟೆಯನ್ನೆಲ್ಲ ಹೊಳಗೆ ಬಿಟ್ಟಾಗ ಕಸ ಆಗಿ ನೀರನ್ನ ಇದಾಗುತ್ತೆ, ಕಸ ಚಿಕ್ಕಾಗುತ್ತೆ, ಅವೆಲ್ಲ ಮಾಲಿನ್ಯ ಆಗ್ತಾ ಇದೆ. ಹಾಗಾಗಿ ನಾವೇ ನೀರು ಕುಡಿತಾ ಇರತಕ್ಕಂಥದ್ದು. ಮತ್ತೆ ಆಮೇಲೆ ಮನೆ ಜಾಸ್ತಿ ಆಯ್ತು, ಅದು ನೀರಿನ ಪೈಪಿನ ಕಸದ ನೀರಿನ ಪೈಪು ಹೊಳಗೆ ಬಿಡ್ತಾ ಇರತಕ್ಕಂಥದ್ದು. ಇವೆಲ್ಲ ಸಮಾಜಕ್ಕೆ ಮಾರಕವಾಗಿದೆ. ಆದ್ರೆ ಹಿಂದಿನವರೆಲ್ಲ ಆ ತರ ಮಾಡ್ತಾ ಇರ್ಲಿಲ್ಲ. ನೀವು ಸ್ನಾನ ಮಾಡಿದ ನೀರು ಅಲ್ಲಿ ಭೂಮಿಯೊಳಗೆ ಹಿಂಗ್ ಹೋಗ್ತಿತ್ತು, ಎಲ್ಲೂ ಹೊರಗಡೆ ಪೈಪ್ ಮುಖಾಂತರ ಬಿಡ್ತಿರ್ಲಿಲ್ಲ. ಈಗೆಲ್ಲ ಆ ಥರ ಬಿಡ್ತಿರ್ತಕ್ಕಂಥದ್ರಿಂದ ಸಮಾಜ ಆಗಿದೆ. ನಮ್ಮ ಸನಾತನ ಧರ್ಮ ಇದೆಯಲ್ಲ, ಅದು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗ್ತಕ್ಕಂಥ, ಅದಕ್ಕೋಸ್ಕರ ಹೇಳ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನತಕ್ಕಂಥದ್ದು ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಒಂದು ಅವಿಭಾಜ್ಯ ಅಂಗ ಆಗಿರೋದ್ರಿಂದ ನಮ್ಮ ಸನಾತನ ಧರ್ಮ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಸಮಾಜವನ್ನು ಹಾಳು ಮಾಡುವಂತಹ ಯಾವುದೇ ಉದ್ದೇಶ
ನಮ್ಮ ಸನಾತನ ಧರ್ಮದಲ್ಲಿ ಇಲ್ಲ. ನಮ್ಮ ಪವಿತ್ರ ಗ್ರಂಥಗಳು ಭಕ್ತರನ್ನ ಉದ್ಧರಿಸಿ ಭಕ್ತರನ್ನ ಸರಿಯಾದಂಥ ರೀತಿಯಲ್ಲಿ ದಾರಿಯಲ್ಲಿ ತೆಗೆದುಕೊಂಡು ಹೋಗುವಂತಹ ಮಾರ್ಗವನ್ನು ಸೂಚಿಸಿದ ಹೊರತಾಗಿ ಕೆಟ್ಟ ಮಾರ್ಗವನ್ನು ಎಲ್ಲೂ ಸೂಚಿಸಿಲ್ಲ. ಓಕೆ ಗುರುಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಂಡು ಮತ್ತೆ ನಾವು ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಈಗಾಗಲೇ ಗಣಪತಿ ಹಬ್ಬದ ಬಗ್ಗೆ, ಗೌರಿ ಹಬ್ಬದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಸಂದೇಶೋಪಾಧ್ಯಾಯರು ನಮಗೆ ನೀಡಿದ್ದಾರೆ. ಈಗ ಗಣಪತಿ ಹುಟ್ಟು ಹೇಗೆ, ಗೌರಿಯ ಒಂದು ಕತೆ ಇದೆ, ಅದು ಯಾವ ರೀತಿ, ಅದನ್ನೆಲ್ಲ ನಾವು ತಿಳ್ಕೊಳ್ಳೋಣ ಬನ್ನಿ. ಗುರುಗಳೇ, ಈಗ ಗಣಪತಿ ಹುಟ್ಟು, ಯಾಕಂದರೆ ಪುರಾಣದಲ್ಲಿ ಸಾಕಷ್ಟು ಅವರು ಆನೆ ತಲೆ ಕಡ್ಕೊಂಬಂದರು ಅಂತಾರೆ, ಒಬ್ಬರು ಬೇರೆ ಬೇರೆ ಥರ ಇದೆ. ಹೌದೌದು. ಅದು ವಾಸ್ತವವಾಗಿ ಏನಿದೆ? ಅದೇ ಗಣಪತಿ ಗೌರಿಯ ಮಾನಸ ಪುತ್ರ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು. ಯಾಕೆಂದ್ರೆ ಪಾರ್ವತಿಯ ಬೆವರಿನಿಂದನೂ ಹುಟ್ಟಿರ್ತಕ್ಕಂಥದ್ದು ಗಣಪತಿ ಅಂತಕ್ಕಂಥದ್ದು. ಆದರೆ ಇದು ಶಿವನಿಗೆ ಇದರ ವಿಚಾರ ಗೊತ್ತೇ ಇರೋದಿಲ್ಲ. ಯಾಕೆಂದ್ರೆ ಮಾನಸ ಪುತ್ರಳಾಗಿರ್ತಕ್ಕಂಥ ಒಂದು ಮತ್ತೆ ಗೌರಿಯ ಬೆವರಿನಿಂದ ಹುಟ್ಟಿರ್ತಕ್ಕಂಥದ್ದು ಗಣಪತಿ. ಈ ಒಂದು ಸಂದರ್ಭದಲ್ಲಿ ಗೌರಿ ತನ್ನ ಗಣಪತಿಯನ್ನ ಇಟ್ಟು ಕಾಯಕ್ಕೆ ಹೇಳಿಬಿಟ್ಟು ಸ್ನಾನಕ್ಕೆ ಹೋಗಿರ್ತಾಳೆ. ಆ ಸಮಯದಲ್ಲಿ ಶಿವ ಬಂದಿರ್ತಾನೆ. ಆದರೆ ಶಿವ ನನ್ನ ಅಪ್ಪ ಅನ್ನತಕ್ಕಂಥದ್ದು ಗಣಪತಿಗೂ ಕೂಡ ಗೊತ್ತಿರತಕ್ಕಂಥದ್ದು. ಅಮ್ಮ ಏನೋ ಆಜ್ಞೆ ಮಾಡಿದ್ದಾಳೆ, ಯಾಕೆಂದ್ರೆ ತಾಯಿಯ ಆಜ್ಞೆ. ಹಾಗಾಗಿ ತಾಯಿಯ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕಾಗಿದ್ದು ನನ್ನ ಕರ್ತವ್ಯ ಅಂತಕ್ಕಂಥದ್ರಿಂದ ಆ ಅಮ್ಮನ ಸ್ಥಾನಕ್ಕೆ, ಅಮ್ಮನ ಜಾಗಕ್ಕೆ ಆ ಶಿವನನ್ನು ಹೋಗ್ಲಿಕ್ಕೆ ಬಿಡುವುದಿಲ್ಲ. ಆ ಸಮಯದಲ್ಲಿ ಶಿವನ ಕೋಪ ನಮ್ಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದೇ. ಆ ಶಿವನ ಕೋಪ ಉದ್ರಿಕ್ತಗೊಂಡು ಅವನು ತನ್ನ ಆಯುಧದಿಂದ ಗಣಪತಿಯ ಶಿವನ ಶಿರವನ್ನ ಛೇದನ ಮಾಡ್ತಾನೆ. ಆಗ ತಲೆ ಒಂದು ಮತ್ತೆ ಮುಂಡೆ ಒಂದು ಆಗ್ತದೆ. ಆದರೆ ಅದ್ರ ನಂತರದಲ್ಲಿ ಬಂದಂಥ ಪಾರ್ವತಿ ನೋಡಿ ತನ್ನ ಮಗ ಸತ್ತೋಗ್ಬಿಟ್ನಲ್ಲ ಅಂತಕ್ಕಂಥದ್ದು ಬಹಳ ಬೇಜಾರಾಗಿ ಆ ಶಿವನನ್ನು ಹಿಡ್ಕೊಂಡು ಬೇಡ್ತಾಳೆ, ನನಗೆ ಮಗ ಬರಲೇಬೇಕು, ಬರಲಿಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂಥೇಳಿ ಗಲಾಟೆಯನ್ನು ಮಾಡ್ತಾಳೆ. ಆಗ ಆ ಶಿವ ತನ್ನ ಗಣಗಳನ್ನು ಕಳಿಸ್ಕೊಂಡು, ಅಂದರೆ ದೂತರನ್ನು ಕಳಿಸಿ ಉತ್ತರ ದಿಕ್ಕಿನಲ್ಲಿ ಯಾವ ಆನೆ ಮಲಗಿದೆಯೋ ಆ ಆನೆಯನ್ನ ತಲೆಯನ್ನು ಕಡ್ಕೊಂಬಂದ್ಕೊಡಿ, ಅದು ಈ ಮಗುವಿಗೆ ಸೇರಿಸೋಣ ಅಂಥೇಳಿ, ಆಗ ಜೀವನ ಬರುತ್ತೆ ಅಂಥೇಳಿ ಶಿವ ಆಜ್ಞೆ ಮಾಡ್ತಾನೆ. ಹಾಗೆ ಆ ದೂತರು ಹೋಗಿ ಉತ್ತರ ದಿಕ್ಕಿನಲ್ಲಿ ಎಲ್ಲಿ ಹೋದರೂ ಉತ್ತರ ದಿಕ್ಕಲ್ಲಿ ಯಾವುದೇ ಆನೆ ಮಲಗಿರಲ್ಲ. ಅದೇ ದೂರದಲ್ಲಿ ಯಾವುದೋ ಒಂದು, ಅಂದರೆ ಆನೆ ಅಂತ ಹೇಳಿರಲಿಲ್ಲ ಅವನು, ಯಾವ ಪ್ರಾಣಿ ಅಥವಾ ಮನುಷ್ಯ ಯಾರೇ ಮಲಗಿದ್ರು ಸರಿ ಅದನ್ನು ಕರ್ಕೊಂಬರ. ಆಗ ಆ ಸಮಯದಲ್ಲಿ ಒಂದು ಆನೆ ಮಲ್ಕೊಂಡ್ಬಿಟ್ಟಿರುತ್ತೆ, ಉತ್ತರ ದಿಕ್ಕಿಗೆ ಹಾಕಿ ಒಂದು ಆನೆ ಮಲಗಿರುತ್ತೆ. ಅವರು ಇಬ್ಬರು ದೂತರು ಆನೆ ತಲೆಯನ್ನೇ ತರ್ತಾರೆ. ಆವಾಗ ತಂದು ನೋಡಿದಾಗ ಶಿವ ಇದೇನಿದು ಆನೆ ತಲೆ ತಂದಿದ್ದೀರಲ್ಲ, ಇದು ನೋಡಿದ್ರೆ ವಿಕಾರವಾಗಿರ್ತಕ್ಕಂಥದ್ದು ಅಂತ ಪಾರ್ವತಿ ಕೂಡ ಬೇಜಾರಾಗುತ್ತೆ. ಈ ತಲೆ ಬೇಡ ಅವನಿಗೆ, ಇದು ಬಹಳ ಚೆನ್ನಾಗಿಲ್ಲ, ನೋಡ್ಲಿಕ್ಕೂ ಚೆನ್ನಾಗಿ ಕಾಣಲ್ಲ ಅಂತ. ಆದರೆ ಸಿಕ್ಕಿದ್ದೇ ಆನೆ ತಲೆ. ಹಾಗಾಗಿ ಏನು ಮಾಡೋದು ಅಂತೇಳಿ ಆನೆ ತಲೆಯನ್ನು ಇಟ್ಬಿಟ್ಟು ಜೋಡಿಸಿ ಅದಕ್ಕೆ ಜೀವವನ್ನು ಆ ಶಿವ ಕೊಡ್ತಾನೆ. ಆಗ ಇವಳಿಗೆ ಆ ಗಣಪತಿಯೇನೋ ಬದುಕಿ ಬರ್ತಾನೆ. ಆದರೆ ಅಲ್ಲಿ ತನಕ ಅವನಿಗೇನು ಗಣಪತಿ ಅಂತ ಹೆಸರು ಇರಲ್ಲ, ಬದುಕ್ತಾನೆ. ಆದರೆ ಇವಳಿಗೆ ಬಹಳ ಅಸಹ್ಯ ಅನ್ಸುತ್ತೆ, ನನ್ನ ಮಗನ ತಲೆಗೆ ಸೊಂಡ್ಲು ಗಿಂಡ್ಲು, ಆ ಕಿವಿ ನೋಡಿದ್ರೆ ಅಷ್ಟು ಅಗಲ ಇದೆ, ಇದೇನು ವಿರೂಪವಾಗಿ ಮಾಡಿಬಿಟ್ಟಿದ್ದೀರಲ್ಲ ಅಂತ. ಅದಕ್ಕೋಸ್ಕರ ವಿಕಟ ಅಂತೇಳಿ ಅವನ ಹೆಸರು ವಿಕಟ ಅಂತೇಳಿ, ಒಳ್ಳೆ ರೀತಿಯಾಗಿರ್ತಕ್ಕಂಥದ್ದು, ಏನು ಈ ರೀತಿ ಮಾಡ್ಬಿಟ್ರಲ್ಲ ಅಂತೇಳಿ. ಆವಾಗ ಶಿವ ಹೇಳ್ತಾನೆ, ನೀನೇನು ಚಿಂತೆ ಮಾಡಬೇಡ, ಇವನನ್ನ ಪೂಜೆ ಮಾಡದೆ ಯಾರೂ ಕೂಡ ಏನೂ ಕೂಡ ಸಾಧನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಇದಾಗ್ತಾನೆ. ಇವನ ಹೆಸರು ಗಣಪತಿ ಅಂತ ಇಟ್ಬೇಡ, ಅಂದ್ರೆ ಎಲ್ಲ ಗಣಗಳಿಗೂ ಇವನೇ ಅಧಿಪತಿ ಆಗ್ತಾನೆ. ಹಾಗಾಗಿ ಇವನನ್ನ ಗಣಪತಿ ಅಂತ ಕರೆಯೋಣ ಅಂತ ಹೇಳಿ ಅವತ್ತು ಗಣಪತಿಯಿಂದ ನಾವು ಈ ರೀತಿಯಾಗಿ ಗಣಪತಿಯ ಹುಟ್ಟುವಿಕೆ ಭಕ್ತಿಯಿಂದ ಪ್ರೀತಿಯಿಂದ ಗಣೇಶನನ್ನು ಪೂಜೆ ಮಾಡ್ತಾರೆ. ಅವರಿಗೆ ಸಕಲವೂ ಸಿಗುತ್ತೆ, ಎಲ್ಲರಿಗೂ ಒಂದು ಒಳ್ಳೇದಾಗುತ್ತೆ ಅಂತ ನಾವು ಗಣಪತಿಯನ್ನ ಇಷ್ಟಪಟ್ಟು ಆರಾಧನೆ ಮಾಡೋದು ಸಾಕು. ನಾವು ಮತ್ತೆ ಇನ್ನೇನು ಬೇಡ್ಕೊಳ್ಳೋದೇ ಬೇಡ, ಅವನು ನಮ್ಮನ್ನು ಕೇಳಿದ್ದೆಲ್ಲ ಕೊಡೋಕೆ ಶುರು ಮಾಡ್ಬಿಡ್ತಾನಂತೆ. ನೀವು ನೋಡಿ, ಎಷ್ಟೇ ಜನದಲ್ಲಿ ಯಾವ ದೇವತೆಗಳು ನಂಬದೇ ಇದ್ರು ಗಣಪತಿ ಸಾಮಾನ್ಯ ಎಲ್ಲ ನಂಬಿರ್ತಾರೆ. ಎಲ್ಲ ಜನಾಂಗದರು ಗಣಪತಿ ನಂಬ್ತಾರೆ ಭಕ್ತಿಯಿಂದ. ಇವನಿಗೆ ಮತ್ತೆ ಅದೇ ಕನಿಷ್ಠ ಉತ್ತಿಷ್ಟ ಆ ರೀತಿಯಾಗಿ ಉತ್ಕೃಷ್ಟದವರು ಯಾರೂ ಇಲ್ಲ. ನೀವು ತುಂಬಾ ಕೆಳಮಟ್ಟದಲ್ಲಿ ಇರ್ತಕ್ಕಂಥವ್ರು ಗಣಪತಿ ಪೂಜೆ ಮಾಡಬಹುದು, ಬಹಳ ಉತ್ಕೃಷ್ಟದಲ್ಲಿ ಇರ್ತಕ್ಕಂಥವ್ರು ಗಣಪತಿ ಪೂಜೆ ಮಾಡಬಹುದು, ಏನೂ ಇಲ್ಲ. ಹಿಂದೆ ಕಾಲೇಜಲ್ಲೆಲ್ಲ ಒಂದು ಜೋಕ್ಸ್ ಇತ್ತು, ಗಣೇಶ ಬ್ರಹ್ಮಚಾರಿ, ಗಣಪತಿ ಕೈ ಮುಗಿದ್ರೆ ನಮಗೆ ಗಂಡು ಸಿಗೋದಿಲ್ಲ. ಆದ್ರೆ ಗಣಪತಿಗೆ ತನಿಗೆ ಏನು ಇಲ್ಲವೋ ಅದನ್ನ ಇನ್ನೊಬ್ಬರಿಗೂ ಇಲ್ಲದೆ ಇದ್ದಂಗೆ ಮಾಡೋದಿಲ್ಲ, ಎಲ್ಲದನ್ನು ಕೊಟ್ಟೇ ಕೊಡ್ತಾನೆ. ಯಾಕೆಂದ್ರೆ ಸಾಮಾನ್ಯವಾಗಿ ಪುರಾಣದಲ್ಲೂ ಇದೆ, ಗಣಪತಿ ಬ್ರಹ್ಮಚಾರಿ ಆದ್ರೂ ಸಿದ್ಧಿ ಮತ್ತು ಬುದ್ಧಿ ಅನ್ನತಕ್ಕಂಥವ್ರು ಅವನ ಹೆಂಡತಿಯರು ಅಂತ ಹೇಳ್ತಕ್ಕಂಥ ಪದ್ಧತಿ ಇದೆ.
ಆದರೆ ಸಿದ್ಧಿ ಗಣಪತಿಯನ್ನು ಆರಾಧನೆ ಮಾಡಿದ್ರೆ ಸಿದ್ಧಿ ಉಂಟಾಗ್ತದೆ, ಗಣಪತಿಯನ್ನು ಆರಾಧನೆ ಬುದ್ಧಿ ಉಂಟಾಗ್ತದೆ, ಬುದ್ಧಿಪ್ರದರಾಗ್ತೇವೆ ಅನ್ನತಕ್ಕಂಥದ್ದು ಆ ಉದ್ದೇಶದಿಂದ ಪುರಾಣದಲ್ಲಿ ಸಿದ್ಧಿ ಮತ್ತು ಬುದ್ಧಿ ಅಂತಕ್ಕಂಥದ್ದು. ಮತ್ತೆ ಸಾಮಾನ್ಯವಾಗಿ ನೋಡಿ, ಇಂಥದ್ದೇ ನಂಗೆ ಹುಡುಗಿ ಬೇಕು, ಇಂಥದ್ದೇ ಹುಡುಗ ಬೇಕು ಅಂತ ಗಣಪತಿ ಹತ್ರನೂ ಹೋಗ್ತಾರೆ. ಆಮೇಲೆ ವಿದ್ಯಾರಂಭೆ ವಿವಾಹೇಚ ಪ್ರವೇಶೆ ನಿರ್ಗಮೇ ತಥಾ ಸಂಗ್ರಾಮೇ ಸರ್ವಕಾರ್ಯೇಶು, ಈ ಎಲ್ಲ ಕಾಲದಲ್ಲೂ ಕೂಡ ಗಣಪತಿ ಆರಾಧನೆ ಮಾಡಬೇಕು ಅಂತ ಪುರಾಣದಲ್ಲೇ ಹೇಳ್ಬಿಟ್ಟಿರ್ತಕ್ಕಂಥ. ಹಾಗಾಗಿ ವಿವಾಹ ಆಗಬೇಕು ಅಂದ್ರೆ ಗಣಪತಿ ಪೂಜೆ ಆಗಲೇಬೇಕು. ಗಣಪತಿ ಪೂಜೆ ಆಯಿತು ಅಂತಂದ್ರೆ ವಿವಾಹ ಆಗೇ ಆಗುತ್ತೆ, ಸಕಲವೂ ನಮಗೆ ನಿರ್ವಿಘ್ನವಾಗಿ ನೆರವೇರುತ್ತೆ ಅಂತ. ಇನ್ನು ಗೌರಿದ ಒಂದು ಕತೆ ಇದೆ, ಅದನ್ನೊಂದು ಹೇಳ್ಬಿಡಿ ನಮಗೆ. ಗೌರಿ ಕತೆ ಅತ್ಯಂತ ಫಲಪ್ರದವಾಗಿರ್ತಕ್ಕಂಥದ್ದು. ರಾಜ, ಆ ರಾಜನಿಗೆ ಇಬ್ರು ಹೆಂಡತಿಯರಿರ್ತಾರೆ. ಆದರೆ ಸಾಮಾನ್ಯವಾಗಿ ರಾಜರಿಗೆ ತುಂಬಾ ಜನ ಹೆಂಡತಿರ್ತಾರೆ. ಈ ರಾಜನಿಗೆ ಇಬ್ರು ಹೆಂಡತಿ. ಅದರಲ್ಲಿ ಮೊದಲನೇ ಹೆಂಡತಿ ಮೇಲೆ ಅತ್ಯಂತ ಪ್ರೀತಿ ರಾಜನಿಗೆ. ಹೆಂಡತಿ ಮೇಲೆ, ಎರಡನೇ ಹೆಂಡತಿ ಮೇಲೆ ಅಷ್ಟು ಪ್ರೀತಿ ಇರುವುದಿಲ್ಲ. ಆದ್ರೆ ಅವನು ಏನು ಮಾಡೋದು, ನನ್ನ ಮೇಲೆ ಪ್ರೀತಿಯನ್ನ ತೆಗೆದುಕೊಳ್ಳಿಕ್ಕೆ ಏನ್ ಮಾಡ್ಬೇಕು ಅಂತ ಎರಡನೇ ಹೆಂಡತಿ ಯೋಚನೆಗಳು ತುಂಬಾ ಮಾಡ್ತಿರ್ತಾಳೆ. ಆದ್ರೆ ಒಂದ್ಸಲಿ ರಾಜ ತನ್ನ ರಾಜ್ಯದಲ್ಲಿ ಕ್ರೂರ ಮೃಗಗಳು ಹೆಚ್ಚಾಗಿದೆ ಅಂತ ಯೋಚನೆ ಮಾಡಿಕೊಂಡು ಆ ಕಾಡಿಗೆ ಹೋಗಿ ಅದನ್ನೆಲ್ಲ ಬೇಟೆ ಆಡಬೇಕು ಅಂತ ಕಾಡಿಗೆ ಹೋಗ್ತಾ ಇರ್ತಾನೆ. ಹೋಗುವಂತ ಸಂದರ್ಭದಲ್ಲಿ ಅಲ್ಲೊಂದು ಸರೋವರ ಕಾಣುತ್ತೆ. ಆ ಸರೋವರದಲ್ಲಿ ತುಂಬಾ ಜನ ಹೆಂಗಳೆಯರು ಈ ಒಂದು ಪ್ರತಿಮೆ, ಗೌರಿಯ ಒಂದು ದೇವಿಯ ಪ್ರತಿಮೆಯನ್ನು ಇಟ್ಕೊಂಡು ಅಲ್ಲಿ ಪೂಜೆಯನ್ನೆಲ್ಲ ಮಾಡ್ತಾ ಇರ್ತಾರೆ. ಇವನು ರಾಜ ಆ ಸರೋವರದಲ್ಲಿ ನೀರು ಕುಡಿಬೇಕು ಅಂತ ಹೋಗ್ತಾನೆ. ಸರೋವರದಲ್ಲಿ ನೀರು ಕುಡಿದ್ಮೇಲೆ ಈ ಹೆಂಗಳೆಯರು ಏನು ಮಾಡ್ತಾ ಇದ್ದಾರಲ್ಲ ಅಂತ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ ಇದ್ಬಿಟ್ಟು ಆ ಹೆಂಗಳೆಯರ್ತ ಕೇಳ್ತಾನೆ, ನೀವೇನು ಮಾಡ್ತಾ ಇದ್ದೀರಾ, ಏನು ಪೂಜೆ ಇದು ಅಂತ. ಆಗ ಅವ್ರು ಹೇಳ್ತಾರೆ, ಇದನ್ನ ಸ್ವರ್ಣ ಗೌರಿ ವ್ರತ ಮಾಡ್ತಾ ಇದ್ದೀವಿ, ನಮಗೆ ದೀರ್ಘವಾಗಿರ್ತಕ್ಕಂಥ ಸೌಮಂಗಲ್ಯ ಉಂಟಾಗಬೇಕು, ನಮಗೆ ಒಳ್ಳೆಯ ಪತಿಯ ಆವಾಸ ಸ್ಥಾನ ನಮ್ಮಲ್ಲಿ ಇರಬೇಕು ಅನ್ನತಕ್ಕಂಥ ಉದ್ದೇಶದಿಂದ, ಮತ್ತೆ ಸಂತಾನಗಳು ಇವೆಲ್ಲ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ವ್ರತ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಈ ವ್ರತದ ವಿಶೇಷ ಏನು ಅಂತ ಅವನು ರಾಜ ಆ ಹೆಣ್ಮಕ್ಳ ಹತ್ರ ಕೇಳ್ತಾನೆ. ಆವಾಗ ಆ ಹೆಣ್ಮಕ್ಳು ಹೇಳ್ತಾರೆ, ಇದು ಪತಿಯ ನಾವು ಶ್ರೇಷ್ಠತೆ, ಅವರ ಒಳ್ಳೆಯ ಉದ್ದೇಶಕ್ಕೋಸ್ಕರ ಈ ವ್ರತವನ್ನು ಮಾಡ್ತೇವೆ. ಇದು 16 ಗಂಟಿನ ದಾರವನ್ನು ಕಟ್ಕೊಳ್ಬೇಕು, 16 ಪತ್ರೆ, 16 ಪುಷ್ಪಗಳು, 16 ಬಗೆಯ ತಿಂಡಿಗಳು, 16 ದೀಪಗಳನ್ನು ಹಚ್ಚಿ ಆರಾಧನೆ ಮಾಡಿದ್ರೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಈ ದಾರವನ್ನು ಯಾರು ಕಟ್ಕೊಂತಾರೋ ಅವರು ಆಜೀವ ಪರ್ಯಂತವಾಗಿ ದೀರ್ಘ ಸುಮಂಗಲ್ಯವಾಗಿ ಇರ್ತಾರೆ ಅನ್ನತಕ್ಕಂಥ ಉದ್ದೇಶ ಇದೆ, ಇದು ಪುರಾಣದಲ್ಲಿ ಇದೆ ಅನ್ನತಕ್ಕಂಥದ್ದು. ಈ ವ್ರತವನ್ನು ಯಾವತ್ತು ಮಾಡ್ಬೇಕಾಗಾರೆ ಅಂಥೇಳಿ ಆ ರಾಜ ಹೆಣ್ಮಕ್ಳು ಕೇಳ್ತಾರೆ. ಇದನ್ನ ಭಾದ್ರಪದ ಶುದ್ಧ ತದಿಗೆ ದಿನ ಮಾಡಬೇಕು ಅಂತ ಹೇಳ್ತಾರೆ. ಅವತ್ತು ಹಿಂದಿನ ದಿನ ಅವತ್ತು ತದಿಗೆ ಆಗಿರುತ್ತೆ. ಸರಿ, ರಾಜನಿಗೂ ಖುಷಿ ಆಗುತ್ತೆ. ಆಗ ಹೆಂಗಳೇನು ಏನ್ ಮಾಡ್ತಾರೆ, ಅವನ ಕೈಗೊಂದು ದಾರ ಕಟ್ತಾರೆ, ಇದು ಗೌರಿ ದಾರ ಇದು ಅಂತೇಳಿ ಕಟ್ತಾರೆ. ರಾಜನಿಗೂ ಖುಷಿ ಆಗುತ್ತೆ. ಸೀದಾ ಎಲ್ಲ ತನ್ನ ಭಟ್ರನ್ನೆಲ್ಲ ಕರ್ಕೊಂಡು ವಾಪಸ್ ಅರಮನೆಗೆ ಬರ್ತಾನೆ. ಅರಮನೆಯಲ್ಲಿ ಹೆಂಡತಿಗೆ ಹೇಳ್ತಾನೆ, ಮೊದಲನೇ ಹೆಂಡತಿ ಬಗ್ಗೆ ಬಹಳ ಪ್ರೀತಿ ಇರತಕ್ಕಂಥದ್ದು. ಆಗ ಅವ್ರು ನೋಡು, ಅಷ್ಟೆಲ್ಲ ಜನ ಸೇರ್ಕೊಂಡು, ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಈ ಗೌರಿ ವ್ರತ ಮಾಡ್ತಾ ಇದ್ದಾರೆ. ಈ ಗೌರಿ ವ್ರತ ಮಾಡಿದ್ದಲ್ಲದೆ ಈ ರೀತಿ ಮಾಡಿದ್ರೆ ನಿಂಗೂ ಒಳ್ಳೇದಾಗುತ್ತೆ, ನೀನು ಬೇಕಾದ್ರೆ ಮಾಡು, ನನಗೆ ನೋಡು ಒಂದು ಕೈಗೊಂದು ದಾರ ಕಟ್ಟಿದ್ದಾರೆ ಅಂತ. ಇವಳಿಗೆ ಸಿಟ್ಟು ಬಂದ್ಬಿಡುತ್ತೆ. ಯಾರ್ಯಾರು ಹೆಂಗಸರು ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಸಿಟ್ಟು ಬರೋದು ಎಲ್ಲಿ ಗೊತ್ತಾ, ಬೇರೆ ಹೆಣ್ಮಕ್ಳು ಏನಾದ್ರು ಕೊಟ್ಟಿದ್ದಾರೆ ಅಂದ್ಕೊಳ್ಳೆ ಸಿಟ್ಟು ಬರುತ್ತೆ. ಹಾಗಾಗಿ ಆ ಹೆಣ್ಮಕ್ಳೆಲ್ಲ ಕೊಟ್ಟಿದ್ದೆಲ್ಲ ದಾರ ನೀವು ಕಟ್ಕೊಂಡಿದ್ದೀರಾ ಅಂತೇಳಿ ಕಿತ್ಬಿಟ್ಟು, ಆ ದಾರದಲ್ಲಿ ಏನೂ ಇಲ್ಲ, ನೀವು ಸುಮ್ಮನೆ ಇದು ಮಾಡಬೇಡಿ ಅಂತ ಕಿತ್ತು ಒಗಾಸ್ಬಿಡ್ತಾಳೆ. ಅರಮನೆ ಕಿಟಕಿ ಹತ್ರ ಹೋಗಿ ಒಗಾಸ್ಬಿಡ್ತಾಳೆ. ಅದು ಅರಮನೆ ಕಿಟಕಿ ಹಿಂಭಾಗದಲ್ಲಿ ಒಂದು ಒಣಗಿದ ಮರದ ಮೇಲೆ ಬೀಳುತ್ತೆ. ಸಾಮಾನ್ಯವಾಗಿ ಈ ಯುಗಾದಿ ಶುರು ಆಗಬೇಕಾದ್ರೆ ಎಲ್ಲ ಮರಗಳು ಚಿಗುರುತ್ತೆ. ಈ ಭಾದ್ರಪದ ಆಗಿರ್ಬೋದು ಅಥವಾ ಶ್ರಾವಣ ಆಗಿರ್ಬೋದು, ಈ ಟೈಮಲ್ಲಿ ಗಿಡಗಳು ಯಾವತ್ತೂ ಒಣಗೋಗಿರಲ್ಲ, ಚಿಗುರು ಇರುತ್ತೆ. ಅದೇ ತರವಾಗಿ ಆ ಅರಮನೆ ಹಿಂಭಾಗದಲ್ಲಿ ಇದ್ದಂಥ ಮರ ಒಣಗೋಗಿತ್ತು. ಈ ದಾರವನ್ನು ಇವಳು ಕಿತ್ತು ಒಗಾಸಿದ್ಲು, ಸ್ವಲ್ಪ ದಿನದಲ್ಲೇ ಆ ಮರ ಚಿಗುರು ಬಿಡ್ತು. ಇದನ್ನ ಎರಡನೇ ಹೆಂಡತಿ ನೋಡಲು, ಅಲ್ಲ ಆ ದಾರದ ಮಹತ್ವ ಅಷ್ಟಿರಬಹುದೇನೋ, ಯಾಕೆ ಈ ದಾರ ನಾ ಕಟ್ಕೊಳ್ಬಾರ್ದು ಅಂತೇಳಿ ಯೋಚನೆ ಮಾಡ್ಕೊಂಡು ಸೀದಾ ಹೋಗಿ ಆ ದಾರ ತೆಕ್ಕೊಂಡು ತನ್ನ ಕೈ ಕಟ್ಕೊಳ್ತಾಳೆ. ಆ ಗೌರಿಯ ಅನುಗ್ರಹವೋ ಆ ದಾರದ ಫಲವೋ ಆ ಮೊದಲನೇ ಹೆಂಡತಿ ಮೇಲೆ ಜಾಸ್ತಿ ಪ್ರೀತಿ ಇದ್ದಂತಹ ರಾಜ ಅದನ್ನ ಕಡಿಮೆ ಮಾಡ್ಕೊಳ್ತಾ ಎರಡನೇ ಹೆಂಡತಿ ಮೇಲೆ ಜಾಸ್ತಿ ಪ್ರೀತಿಯನ್ನು ಬರ್ಸ್ಕೊಳ್ತಾಳೆ. ತದನಂತರದಲ್ಲಿ ಆ ಹೆಂಡತಿ ಏನು ಹೇಳ್ತಿತ್ತೋ ಅದನ್ನೆಲ್ಲ ಕೇಳ್ಕೊಳ್ತಾ ಇದು ಮಾಡ್ತಾಳೆ. ಕೊನೆ ಮೊದಲನೇ ಹೆಂಡತಿ ಮೇಲೆ ಸಂಪೂರ್ಣ ಪ್ರೀತಿ ಕಡಿಮೆ ಆಗುತ್ತೆ. ಇವಳು ಗಲಾಟೆ ಮಾಡಿಕೊಂಡು ಆ ರಾಜ್ಯದಿಂದ, ಅವನ ರಾಜ ಏನು ಮಾಡ್ತಾನೆ, ನೀನು ಬೇಡ ನೀ ಇದ್ರೆ ಬರೀ ಗಲಾಟೆ ಮಾಡ್ತೀಯ ಅಂತೇಳಿ ರಾಜ್ಯದಿಂದ ಹೊರಗೆ ಹಾಕ್ಬಿಡ್ತಾನೆ. ತದನಂತರ ಅವಳಿಗೂ ಬಹಳ ಬೇಸರ ಆಗ್ತದೆ. ಕಾಡಿಗೆ ಹೋಗ್ತಾಳೆ. ಕಾಡಿಗೆ ಹೋದಾಗ ಅಲ್ಲಿ ಯಾರೂ ಇವಳನ್ನ ಮಾತಾಡ್ತಾನೆ ಇಲ್ಲ. ಯಾಕೆಂದ್ರೆ ನೀವು ಗಂಡನ ಮಾತನ್ನು ತೆಗೆದಾಕ್ಬಿಟ್ರೆ ಅದು ಬಹಳ ದೋಷ ಅಂತೇಳಿ. ಗಂಡನ ಮಾತು ನೀ ಕೇಳಿಲ್ಲ ಅಂದ್ರೆ ನೀ ಹೆಂಡತಿನೇ ಅಲ್ಲ ಅಂತೇಳಿ. ಈಗ ಹೆಂಡತಿ ಮಾತು ಗಂಡ ಕೇಳಿಲ್ಲ ಅಂದ್ರೆ ತಪ್ಪದು, ಈಗ ತಪ್ಪು ಆ ತರ ಇದೆ. ಹಾಗಾಗಿ ಆ ಪ್ರಕಾರವಾಗಿ ಅವಳ ಪತಿಯನ್ನ ನಿಂದಿಸಿದವಳು ಅಂತ ಹೇಳಿ ಬಹಳ ತಿರಸ್ಕಾರ ಮಾಡ್ತಾರೆ. ತದನಂತರದಲ್ಲಿ
ಅವಳು ಬಹಳ ಬೇಜಾರಾಗಿ ಒಂದು ಹಳ್ಳಿ ಮರದ ಕೆಳಗೆ ಕುತ್ಕೊಂಡು ಇದು ಮಾಡ್ಬೇಕಾದ್ರೆ ಅವಳಿಗೆ ಒಬ್ಬರು ಆಶ್ರಮದ ಗುರುಗಳು ಸಿಗ್ತಾರೆ. ಕೇಳ್ತಾಳೆ, ನಾನು ಒಳ್ಳೆ ಥರ ಆಗಬೇಕು, ಏನು ಮಾಡೋದು ಅಂತ. ಅವಾಗ ಸ್ವಲ್ಪ ದೂರ ಹೋಗು, ಇಲ್ಲೊಂದು ವನದುರ್ಗ ದೇವಸ್ಥಾನ ಇದೆ, ಅಲ್ಲಿ ಪೂಜೆ ಮಾಡು, ನೀನು ಅದರಿಂದ ಒಳ್ಳೇದಾಗತ್ತೆ ಅಂಥೇಳಿ ಆ ಋಷಿಗಳು ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಹೇಳ್ತಾರೆ. ಸೀದಾ ಹೋಗಿ ವನದುರ್ಗದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಪೂಜೆಯನ್ನು ಮಾಡಿ ಅಲ್ಲಿ ಭಗವತಿ ಅನುಗ್ರಹ ಮಾಡ್ತಾಳೆ. ಅವಾಗ ಕೇಳ್ತಾಳೆ, ನನಗೆ ಬರಬೇಕು, ನನ್ನ ಗಂಡ ಬೇಕು ಅಂತ. ಆವಾಗ ನೀನು ಪತಿಯನ್ನು ನಿಂದಿಸಿದ್ಯಾ, ಹಾಗಾಗಿ ನಿಂಗೆ ಈ ಥರ ದುಃಖ ಆಗ್ತಿದೆ, ನೀನು ನೇರವಾಗಿ ಹೋಗಿ ಪತಿಯ ಆಜ್ಞೆಯನ್ನು ಪರಿಪಾಲಿಸು, ಈ ದಾರವನ್ನು ಕಟ್ಕೊ ಅಂಥೇಳಿ ಆ ದಾರವನ್ನು ಕೊಡ್ತಾರೆ. ಆ ಕಟ್ಕೊಂಡು ಹೋದಾಗ ಮತ್ತೆ ಪತಿಯ ಸೌಖ್ಯಕ್ಕೆ ಒಳಗಾಗ್ತಾಳೆ, ಪತಿಯ ಪ್ರೀತಿಗೆ ಒಳಗಾಗ್ತಾಳೆ. ತದನಂತರ ಆವತ್ತು ದಿನದಿನ ಆ ರಾಜ್ಯದಲ್ಲಿ ಎಲ್ಲರೂ ಕೂಡ ಈ ಭಾದ್ರಪದ ಶುದ್ಧ ತದಿಗೆ ದಿನ ಇವರು ಗೌರಿ ವ್ರತ ಮಾಡಿ ಅಂತೇಳಿ ಆ ರಾಜನು ಕೂಡ ಹೇಳ್ತಾನೆ. ಈ ರೀತಿಯಾಗಿ ಗೌರಿ ಹಬ್ಬ ಆಚರಣೆ ಬಂದಿರ್ತಕ್ಕಂಥ ಬಹಳ ಸುಂದರವಾಗಿದೆ. ಹೌದು, ಕಥೆ ತುಂಬಾ ಸ್ವಾರಸ್ಯವಾಗಿದೆ. ಹೌದೌದು. ಪುರಾಣ ನಿಜನೇ ಇರ್ಬೋದು, ಪುರಾಣವೇ ಸತ್ಯ. ಪುರಾಣ ಇತಿ ನವಂ ಪುರಾಣ. ಈ ಪುರಾಣ ಇದೆಯಲ್ಲ, ಇವತ್ತು ನಾವು ಕೇಳ್ಕೊಂಡಿದ್ದೇವೆ, ನಂತರದಲ್ಲಿ ಸಣ್ಣ ಮಕ್ಳಿಗೆ ಹೇಳ್ತೀವಿ, ಅವ್ರಿಗೆ ಅದು ಹೊಸದು ಅನ್ಸುತ್ತೆ. ಯಾವತ್ತಿದ್ರೂ ನವವಾಗಿ ಕೇಳ್ತಕ್ಕಂತಹ ಇದೇ ಪುರಾಣ. ಎಲ್ಲರಿಗೂ ಅದು ಹೊಸದಾಗಿ ಇರುತ್ತೆ. ಮುಂದಿನ ಜನ್ಮಕ್ಕೆ, ಮುಂದಿನ ಪೀಳಿಗೆಯವರಿಗೆ ಈ ಕಥೆ ಹೇಳಿದಾಗ ಅವರಿಗೆ ಇರ್ಬೋದು ಅಂತೇಳಿ ಅವ್ರಿಗೆ ಹೊಸದು ಅನ್ಸುತ್ತೆ. ಹಾಗೆ ಆಗಲಿ ಗುರುಗಳೇ, ಒಳ್ಳೆ ಸಂದೇಶಗಳನ್ನು, ಒಳ್ಳೆ ಮಾಹಿತಿಯನ್ನು ನಮ್ಮ ವಾಹಿನಿ ಮುಖಾಂತರ ಕೊಡ್ತಾ ಇದ್ದೀರಾ. ಸಾಕಷ್ಟು ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇನ್ನು ಕೊನೆಯದಾಗಿ ಗೌರಿ ಗಣೇಶ ಹಬ್ಬ ಒಟ್ಟಿಗೆ ಬಂದಿದೆ. ಹೌದು. ಅದನ್ನು ವಿಸರ್ಜನೆ ಮಾಡಲಿಕ್ಕೆ ಏನಾದರೂ ಕ್ರಮಗಳಿದಾವ, ಅಥವಾ ಒಟ್ಟಿಗೆ ಮಾಡೋಕೆ ಒಂದೇ ದಿನ ಬಂದದಕ್ಕೋಸ್ಕರ ಏನಾದರೂ ಒಂದು ವ್ಯತ್ಯಾಸ ಆಗುತ್ತಾ ಏನು? ಈ ಸಲ ಗೌರಿ ಗಣಪತಿ ಹಬ್ಬ ಈ ಸೋಮವಾರ ಬಂದಿರತಕ್ಕಂಥದ್ದು. ಹಾಗಾಗಿ ಸಾಮಾನ್ಯ ಎಲ್ಲರ ಮನೆಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಬೆಳಗ್ಗೆ ಇಟ್ಟು ಸಂಜೆ ಬಿಡ್ತಕ್ಕಂಥದ್ದು, ಅದು ಪದ್ಧತಿ ಇಟ್ಕೊಂಡಿದ್ದಾರೆ. ಆ ರೀತಿ ಪದ್ಧತಿ ಇಟ್ಕೊಂಡಂದವರು ಅವತ್ತೇ ಬಿಡೋದು ಒಳ್ಳೆಯದು. ಈ 3 ದಿನಕ್ಕಿಡೋರು ಅನ್ನತಕ್ಕಂಥದ್ದು ಏನಾದ್ರು ಇಟ್ಕೊಂಡಿದ್ರೆ ಅದನ್ನು ಸರಿ ಏನು ಸೋಮವಾರ ಇವತ್ತು ಬಂದಿರತಕ್ಕಂಥದ್ದು. ಹಾಗಾಗಿ ಸೋಮವಾರ, ಮಂಗಳವಾರ, ಬುಧವಾರ ಸಾಮಾನ್ಯವಾಗಿ ಬಿಡಬಹುದು. ಆದರೆ ಒಂದು ಸಮಸ್ಯೆ ಏನು ಬಂದಿರುತ್ತಂತ, 5 ದಿನ ಇಡ್ತೀವಿ ಅಂತ ಏನೋ ಗಣಪತಿಗಳನ್ನ ಇಟ್ಕೊಂಡಿದ್ರೆ 5ನೇ ದಿನ ಶುಕ್ರವಾರ ಬಂದಿರತಕ್ಕಂಥದ್ದು. ಹಾಗಾಗಿ 5ನೇ ದಿನ ಇಡುವ ಬದಲಿಗೆ ಜಾಸ್ತಿ ಬೇಕಾದ್ರೆ 7ನೇ ದಿನ ಮಾಡ್ಕೊಳ್ಬಹುದು, ಅಥವಾ ಕಡಿಮೆ 3ನೇ ದಿನಕ್ಕೆ ಮಾಡ್ಕೊಳ್ಬಹುದು. 5ನೇ ದಿನ ಬಿಡ್ಲಿಕ್ಕೆ ಬರುವುದಿಲ್ಲ. ಹಾಗಾಗಿ 3 ದಿನ ಇಟ್ಟು ಬಿಡತಕ್ಕಂಥದ್ದು ಒಳ್ಳೆಯದು. ಒಂದೇ ದಿನ ಇಟ್ಟು ಬಿಡೋರು ಯಾವುದೇ ಸಮಸ್ಯೆ ಇಲ್ಲ, 3 ದಿನ ಇಟ್ಟು ಬಿಡೋರಿಗೂ ಯಾವುದೇ ಸಮಸ್ಯೆ ಇಲ್ಲ. 5 ದಿನ ಇಟ್ಟು ಬಿಡೋರಿಗೆ ಮಾತ್ರ 5 ದಿನ ಇಡೋ ಬದಲಿಗೆ 7 ದಿನ ಮಾಡ್ಕೊಳ್ಬೋದು, ಅಥವಾ 3 ದಿನ ಮಾಡ್ಕೊಳ್ಬೋದು. 7 ದಿನ ಇಟ್ಬಿಡೋರಿಗೂ ಯಾವುದೇ ಸಮಸ್ಯೆ ಇಲ್ಲ. ಮತ್ತು ಇನ್ನು ಕೆಲವರು ನಾವು 14ನೇ ದಿನ ಅವತ್ತು ಶುಕ್ರವಾರ ಹೋದ್ರೂ ಅಡ್ಡಿಲ್ಲ, ಅಥವಾ ಬೇರೆ ದಿನ ಆದರೂ ಅಡ್ಡಿಲ್ಲ ಅಂತ 14 ದಿನ, 10 ದಿನಕ್ಕೆ, 21 ದಿನ ಏನು ಇಟ್ಕೊಂಡಿರ್ತಾರೋ ಅವರೆಲ್ಲ ಆ ಸಮಯಕ್ಕೆ ಬಿಡ್ಬೋದು, ಯಾವುದೇ ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಓಕೆ ವೀಕ್ಷಕರೇ, ಇದುವರೆಗೂ ನಮ್ಮ ಗೌರಿ ಗಣೇಶ ಹಬ್ಬದ ಬಗ್ಗೆ ಸಂದೇಶ್ ಉಪಾಧ್ಯಾಯರು ಸಾಕಷ್ಟು ಮಾಹಿತಿಗಳನ್ನು ಹೇಳಿದ್ದಾರೆ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಗಣಪತಿ ಹಬ್ಬದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಕೊನೆಯದಾಗಿ ಎಲ್ಲ ವೀಕ್ಷಕ ಮಿತ್ರರಲ್ಲಿ, ಭಕ್ತರಲ್ಲಿ ತಮ್ಮಲ್ಲಿ ಒಂದು ಸವಿನಯ ಪ್ರಾರ್ಥನೆ ಏನು ಅಂತಂದರೆ, ಗಣಪತಿ ಆರಾಧನೆ ಆಡಂಬರವಾಗಿ ಆಚರಿಸಬೇಡಿ. ಗಣಪತಿ ಆರಾಧನೆಯನ್ನು ಇಷ್ಟಪಟ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಿಸಿ ಆ ಗಣಪತಿ ನಿಮಗೆ ಕೇಳಿದ್ದನ್ನೆಲ್ಲ ಕೊಡ್ತಾನೆ. ಹಾಗೆ ನಾವು ಗಣಪತಿಯ ಆರಾಧನೆಯಿಂದ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವ ಬದಲಿಗೆ ಸಮಾಜದ ಸ್ವಾಸ್ಥ್ಯವನ್ನು ಒಗ್ಗೂಡಿಸುವಂತಹ ಕೆಲಸವನ್ನು ಮಾಡಿಕೊಳ್ತಾ ನಮ್ಮ ಜೀವನವನ್ನು ಸಾರ್ಥಕ ಮಾಡಿ. ಯಾಕಂತಂದರೆ ಪರೋಪಕಾರಾರ್ಥಿ ಫಲಂತಿ ವೃಕ್ಷಾಃ ಪರೋಪಕಾರಾರ್ಥಿ ವಹಂತಿ ನದ್ಯಃ, ಪರೋಪಕಾರಾರ್ಥಿ ಫಲಂತಿ ವೃಕ್ಷಾಃ ಪರೋಪಕಾರಾರ್ಥ ಮಿದಂ ಶರೀರಂ. ನಮ್ಮ ಜೀವನ ಅಂತಕ್ಕಂಥದ್ದು ನಾವು ಎಲ್ಲರಿಗೂ ಸಹಾಯವನ್ನು ಮಾಡಿಕೊಳ್ತಕ್ಕಂಥ ಈ ಶರೀರ ಆಗಬೇಕು ಹೊರತಾಗಿ ನಾವು ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡುವಂತಹ ಶರೀರ ನಮ್ಮದು ಆಗಬಾರ್ದು. ಹಾಗಾಗಿ ನಾವು ಮನೆಯಲ್ಲಿ ಗಣಪತಿ ಇಟ್ಕೊಂಡು ಜೋರ ಶಬ್ದವನ್ನು ಗಲಾಟೆಯನ್ನು ಮಾಡಿಕೊಂಡು 4 ಜನಕ್ಕೆ ತೊಂದರೆಯನ್ನು ಮಾಡುವ ಬದಲಿಗೆ ನಾವು ನಮ್ಮ ಮನೆಯಲ್ಲಿ ಗಣಪತಿಯನ್ನು ನಮ್ಮ ಕುಟುಂಬಕ್ಕೆ ಹೇಗೆ ಬೇಕಾದರೆ ಆರಾಧನೆ ಮಾಡ್ಕೊಳ್ತಾ, ನಮ್ಮ ಬೀದಿಯ ಗಣಪವನ್ನು ನಮ್ಮ ಬೀದಿಗೆ ಮಾತ್ರ ಸೀಮಿತವಾಗಿ ಇಟ್ಕೊಂಡು ಆರಾಧನೆ ಮಾಡ್ಕೊಳ್ತಾ, ನಾವು ಎಲ್ಲರಿಗೂ ಒಳ್ಳೆಯದನ್ನು ಆಗಲಿ ಅಂತ ಬೇಡ್ಕೊಳ್ತಾ ನಮ್ಮ ಗಣಪತಿ ಹಬ್ಬವನ್ನು ಆಚರಣೆ ಮಾಡೋಣ. ಅದರಿಂದ ಸಮಾಜಕ್ಕೂ ಒಳ್ಳೆಯದಾಗ್ತದೆ, ನಾವು ಇಟ್ಟಿರತಕ್ಕಂಥ ಗಣಪತಿಯ ಮಹತ್ವವೂ ಕೂಡ ಒಳ್ಳೆಯದಾಗ್ತಕ್ಕಂಥದ್ದು. ನಾವು ಒಳ್ಳೆಯ ಉದ್ದೇಶಕ್ಕಿಟ್ಟು ಒಳ್ಳೆಯ ಕೆಲಸವನ್ನು ಮಾಡಿದರೆ ಅದು ಯಾವತ್ತಿದ್ರೂ ಕೂಡ ಒಳ್ಳೆಯ ಫಲ ಬರತಕ್ಕಂಥದ್ದು. ಹಾಗಾಗಿ ಅದೇ ರೀತಿ ಆಚರಣೆ ಮಾಡಿ ಅನ್ನತಕ್ಕಂಥದ್ದು ನಿಮ್ಮಲ್ಲಿ ನನ್ನ ಪ್ರಾರ್ಥನೆ. ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ ವೀಕ್ಷಕರೇ, ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಸಾಕಷ್ಟು ಸಮಗ್ರವಾದ ಗಣಪತಿ ಹುಟ್ಟಿರ್ಬೋದು, ಗೌರಿ ಒಂದು ಹುಟ್ಟಿರ್ಬೋದು, ಈ ಥರದ ಸಾಕಷ್ಟು ಸಮಗ್ರವಾದ ಮಾಹಿತಿಯನ್ನು ನಮಗೆ ತಿಳಿಸಿದ್ದೀರಾ. ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯವನ್ನು ಹೇಳ್ತೀವಿ. ಆದಷ್ಟು ಎಲ್ಲರೂ ಪರಿಸರ ಗಣಪತಿಯನ್ನು ತಂದು ಇಡೋದ್ರ ಮುಖಾಂತರ, ಅದನ್ನು ಬಿಡೋದ್ರ ಮುಖಾಂತರ ಆದಷ್ಟು ಬಣ್ಣದ ಗಣಪತಿ ಇರ್ಬೋದು, ಪ್ಲಾಸ್ಟರ್ ಪ್ಯಾರಿಸ್ ಇರ್ಬೋದು, ಈ ಥರದ ಗಣಪತಿಗಳನ್ನು ಇಡೋದ್ರ ಬದಲು ಪರಿಸರದ ಗಣಪತಿಯನ್ನು ಇಟ್ಟು ಪೂಜೆ ಮಾಡಿ ಆರಾಧನೆ ಮಾಡಿ
ಫಲವನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಟಿ ವಿ ಶಿವಮೊಗ್ಗದಿಂದ ನಿಮಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಸುದ್ದಿ ಹಾಗೂ ಮನೋರಂಜನೆಗಾಗಿ ನಮ್ಮ ಟಿ ವಿ ಶಿವಮೊಗ್ಗನ ಹಿಂದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು. ಶ್ರೀ ಗಣೇಶ ದೇವ ಶ್ರೀ ಗಣೇಶ ದೇವ ಶ್ರೀ ಗಣೇಶ ದೇವ ಶ್ರೀ ಗಣೇಶ ದೇವ